ನಮಸ್ಕಾರ, ಸಿಟಿವಿ ನ್ಯೂಸ್ಗೆ ಸ್ವಾಗತ. ನಾನು ನಿರಂಜನ್ ಬಿ ವಿದಾಸ್. ನಾಡಿನ ಸಮಸ್ತ ಜನತೆಗೆ ವಿಜಯದಶಮಿಯ ಹಾರ್ದಿಕ ಶುಭಾಶಯಗಳು. ಮೊದಲಿಗೆ ಮುಖ್ಯಾಂಶಗಳು. ಬರಪೀಡಿತ ಜಿಲ್ಲೆಗಳ ನೀರಾವರಿ ಯೋಜನೆಗಳ ಅನುಷ್ಠಾನಕ್ಕೆ ತೆಲಂಗಾಣ ಮಾದರಿ ಹೋರಾಟಕ್ಕೆ ಸಜ್ಜಾಗಲು ಕರೆ. ನೀರು ಕೊಡಲು ತಾಕತ್ತಿಲ್ಲದ ಸರ್ಕಾರ ನಮಗೆ ಬೇಕಾ ಎಂದ ಸುಪ್ರೀಂ ಕೋರ್ಟ್ ನಿವೃತ್ತ ನ್ಯಾಯಮೂರ್ತಿ ವಿ ಗೋಪಾಲ್ ಗೌಡ. ಸಾರ್ವಜನಿಕರ ಸಮಸ್ಯೆಗಳಿಗೆ ಸ್ಪಂದಿಸುವ ಸಂಕಲ್ಪ ಮಾಡಿದ ಗೌರಿಬಿದನೂರು ತಹಸೀಲ್ದಾರ್ ಅರವಿಂದ್. ಗೌರಿಬಿದನೂರಿನಲ್ಲಿ ನವರಾತ್ರಿ ಪ್ರಯುಕ್ತ ಶಮಿ ವೃಕ್ಷ ಪೂಜೆ, ಬನ್ನಿ ಕಡಿಯುವ ಕಾರ್ಯಕ್ರಮ ಸಂಪನ್ನ. ಗುಡಿಬಂಡೆಯ ಕರ್ನಾಟಕ ಉರ್ದು ಸಾಹಿತ್ಯ ಪರಿಷತ್ ಗ್ರಂಥಾಲಯಕ್ಕೆ ಕನ್ನಡ ಪುಸ್ತಕ ವಿತರಿಸಿದ ನವೀನ್ ಕಿರಣ್ ಅಭಿಮಾನಿಗಳು. ನವೀನ್ ಕಿರಣ್ ಹುಟ್ಟುಹಬ್ಬದ ಪ್ರಯುಕ್ತ ಸೇವಾ ಸಪ್ತಾಹದ ಪ್ರಯುಕ್ತ ಪುಸ್ತಕ ವಿತರಣೆ. ಕೋಲಾರದಲ್ಲಿ ಅದ್ದೂರಿ ಗ್ರಾಮೀಣ ದಸರಾ ವಿಜಯದಶಮಿ ಆಚರಣೆ. ಕೊಂಡರಾಜನಹಳ್ಳಿಯಲ್ಲಿ ಶಮಿ ಪೂಜೆ. ತಹಸೀಲ್ದಾರ್ ಪರವಾಗಿ ಜಿಲ್ಲಾಧಿಕಾರಿ ಕಚೇರಿಯ ತಹಸೀಲ್ದಾರ್ ಹರಿಪ್ರಸಾದ್ರಿಂದ ಬನ್ನಿ ಮರಕ್ಕೆ ಪೂಜೆ. ವಾರ್ತೆಗಳ ವಿವರ. ರಾಜ್ಯ ಸರ್ಕಾರದ ವಿರುದ್ಧ ನೀರಾವರಿ ಯೋಜನೆಗಳ ಅನುಷ್ಠಾನಕ್ಕಾಗಿ ತೆಲಂಗಾಣ ಮಾದರಿಯಲ್ಲಿ ಹೋರಾಟಕ್ಕೆ ಸಜ್ಜಾಗುತ್ತಿವೆ. ಚಿಕ್ಕಬಳ್ಳಾಪುರ ನಗರದ ಕೆಇಬಿ ಸಮುದಾಯ ಭವನದಲ್ಲಿ ಜಲಾಗ್ರಹ ಜಂಟಿ ಕ್ರಿಯಾ ಸಮಿತಿ ರಚನೆ ಮಾಡಲಾಯಿತು. ಇನ್ನು ಕಾರ್ಯಕ್ರಮಕ್ಕೆ ನಿವೃತ್ತ ನ್ಯಾಯಾಧೀಶರಾದ ವಿ ಗೋಪಾಲ್ ಗೌಡರು ಚಾಲನೆ ನೀಡಿದರು. ಶಾಶ್ವತ ನೀರಾವರಿ ಹೋರಾಟ ಸಮಿತಿ, ಕನ್ನಡ ಪರ, ದಲಿತ ಪರ, ರೈತ ಪರ ಸಂಘಟನೆಗಳು, ವಿವಿಧ ಪಕ್ಷಗಳ ನಾಯಕರು ಜಲಾಗ್ರಹ ಜಂಟಿ ಕ್ರಿಯಾ ಸಮಿತಿಗೆ ನಿವೃತ್ತ ಸುಪ್ರೀಂ ಕೋರ್ಟ್ ನ್ಯಾಯಮೂರ್ತಿ ವಿ ಗೋಪಾಲಗೌಡರನ್ನ ಸಮಿತಿ ಅಧ್ಯಕ್ಷರಾಗಿ ಆಯ್ಕೆ ಮಾಡಿದ್ರು. ಚಿಕ್ಕಬಳ್ಳಾಪುರ ನಗರದ ಕೆಇಬಿ ಸಮುದಾಯ ಭವನದಲ್ಲಿ ಜಲಾಗ್ರಹ ಜಂಟಿ ಕ್ರಿಯಾ ಸಮಿತಿ ರಚನೆ ಸಭೆಯಲ್ಲಿ ಈ ಆಯ್ಕೆ ಮಾಡಲಾಗಿದ್ದು, ಈ ವೇಳೆ ಮಾತನಾಡಿದ ನಿವೃತ್ತ ನ್ಯಾಯಾಧೀಶರಾದ ವಿ ಗೋಪಾಲಗೌಡರು, ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳ ಗಮನ ಸೆಳೆಯುವ ದೊಡ್ಡ ಹೋರಾಟಗಳು ನಡೆಯಬೇಕಾಗಿದೆ ಎಂದರು. ನನ್ನ ನಾಯಕತ್ವದಿಂದ 6 ಕೋಟಿ ಜನರಿಗೆ ಕುಡಿಯುವ ನೀರು ಕೊಡಿಸುವುದಾದರೆ ನಾನು ತ್ಯಾಗ ಮಾಡಲು ಸಿದ್ಧನಿದ್ದೇನೆ. ರಾಜ್ಯ ಸರ್ಕಾರದಲ್ಲಿ 224 ಸದಸ್ಯರಿದ್ದು 185 ಶಾಸಕರು ಗ್ರಾಮೀಣ ಪ್ರದೇಶದಿಂದ ಪ್ರತಿನಿಧಿಸುವ ಸದಸ್ಯರಾಗಿದ್ದಾರೆ. 6.5 ಕೋಟಿ ಜನಸಂಖ್ಯೆ ಇರುವ ರಾಜ್ಯದಲ್ಲಿ ಸ್ವಾತಂತ್ರ್ಯ ಬಂದು 79 ವರ್ಷ ಕಳೆದರೂ ಇನ್ನೂ ಕುಡಿಯುವ ನೀರಿಗಾಗಿ ಹೋರಾಟ ಮಾಡುತ್ತಲೇ ಇದ್ದೇವೆ ಎಂದರೆ ಈ ಸರ್ಕಾರಗಳಿಗೆ ನಾಚಿಕೆಯಾಗಬೇಕು. ಸಂವಿಧಾನದ ಪ್ರಬಲ ಇಲಾಖೆ ನ್ಯಾಯಾಂಗ ಪ್ರಸ್ತಾವನೆಯಲ್ಲಿ ನಮೂದಿಸಿರುವ ಸಾಮಾಜಿಕ ನ್ಯಾಯ, ಆರ್ಥಿಕ ನ್ಯಾಯ, ರಾಜಕೀಯ ನ್ಯಾಯಗಳು ಸಮಸ್ತ ಜನರಿಗೆ ನೀಡಬೇಕು ಎಂದು ಪ್ರಸ್ತಾವನೆಯಲ್ಲಿ ನಮೂದಿಸಲಾಗಿದೆ ಎಂದರು. ಭಾರತ ಸರ್ಕಾರ ಹಾಗೂ ರಾಜ್ಯ ಸರ್ಕಾರಕ್ಕೆ ಇರುವ ಜವಾಬ್ದಾರಿ ಇದೆ. ಇವರು ವಿಫಲವಾದಾಗ ನ್ಯಾಯಾಂಗ ಯಾಕೆ ಮಧ್ಯಪ್ರವೇಶ ಮಾಡಬಹುದು? ಅನ್ನದಾತರನ್ನ ಕಡೆಗಣಿಸಿದ್ರೆ ನೀವು ಉದ್ಧಾರ ಆಗುತ್ತೀರಾ? ನಾಚಿಕೆ ಆಗುವುದಿಲ್ವಾ? ಭಾರತ ಹಾಗೂ ರಾಜ್ಯ ಸರ್ಕಾರಕ್ಕೆ ಇದು ಯಾವ ಸರ್ಕಾರದ ಬಜೆಟ್ ಆಯವ್ಯಯದಲ್ಲಿ ಮುಖ್ಯಮಂತ್ರಿಗಳು ಉತ್ತರ ಕೊಡಬೇಕಾಗಿದೆ. ಸಿದ್ದರಾಮಯ್ಯನವರು 2 ಬಾರಿ ಮುಖ್ಯಮಂತ್ರಿ ಆಗಿದ್ದೀನಿ ಅಂತ ಜಂಬ ಕೊಚ್ಚಿಕೊಳ್ಳುವುದಲ್ಲ. ರೈತರಿಗೆ ನೀರು ಪೂರೈಕೆ ಮಾಡುತ್ತಿದ್ದೀರಾ ಇಲ್ವಾ ಎಂಬುದಕ್ಕೆ ಉತ್ತರ ನೀಡಿದ್ರೆ ಮಾತ್ರ ನೀವು ಆ ಸ್ಥಾನದಲ್ಲಿ ಇರುವುದಕ್ಕೆ ಸಾಧ್ಯ ಎಂದು ಕಿಡಿಕಾರಿದ್ರ. ಪ್ರಜಾಪ್ರಭುತ್ವದ ಗಣರಾಜ್ಯದ ದೇಶ ಭಾರತ ದೇಶ. 145 ಕೋಟಿ ಜನಸಂಖ್ಯೆ. ಸಂಸತ್ನಲ್ಲಿ ಲೋಕಸಭೆಯಲ್ಲೇ ಮಾತ್ರ 542 ಜನ ಲೋಕಸಭಾ ಸದಸ್ಯರು. 29 ರಾಜ್ಯಗಳಲ್ಲಿ ರಾಜ್ಯ ಸರ್ಕಾರಗಳು. ನಮ್ಮ ರಾಜ್ಯ ಸರ್ಕಾರದಲ್ಲಿ ವಿಧಾನಸಭೆಯಲ್ಲಿ 224 ಸದಸ್ಯರುಗಳು. 224 ಸದಸ್ಯರುಗಳಲ್ಲಿ 185ರಷ್ಟು ಜನ ಗ್ರಾಮೀಣ ಪ್ರದೇಶದಿಂದ ರೈತರನ್ನ ಪ್ರತಿನಿಧಿಸತಕ್ಕಂಥ ಸದಸ್ಯರುಗಳು. 6.5 ಕೋಟಿ ಜನಸಂಖ್ಯೆ. 79 ಸ್ವತಂತ್ರ ಭಾರತ ದೇಶದಲ್ಲಿ ನಾವು ಇನ್ನೂ ಕುಡಿಯುವ ನೀರಿಗೆ ಹೋರಾಟ ಮಾಡ್ತಾ ಇದ್ದೇವೆ ಅಂದರೆ ಈ ಸರ್ಕಾರಗಳಿಗೆ ನಾಚಿಕೆ ಆಗಬೇಕು ಅಂತ ಈ ಸಂದರ್ಭದಲ್ಲಿ ಹೇಳ್ತಿದ್ದೇನೆ. ರೈತರ ಜಮೀನನ್ನು ಕಬಳಿಸಿಕೊಂಡು ಬಂಡವಾಳಶಾಹಿಗಳಿಗೆ 100 ಎಕರೆಗಳನ್ನು ತೆಗೆದು ಐಫೋನ್ ತಯಾರು ಮಾಡ್ತಕ್ಕಂಥದ್ದಕ್ಕೆ ಸರ್ಕಾರ ಬೇಕಾ ನಮಗೆ? ನಿರುದ್ಯೋಗ ಸಮಸ್ಯೆಗೆ ಪರಿಹಾರ ಕೊಡಿ. ರೈತರಿಗೆ ಬೇಡಿಕೆ ಏನಿದೆ?
ನೀರು ಕೊಡಿ, ಕುಡಿಯುವ ನೀರು ಅಂತ ಹೇಳ್ತೀವಿ. ಈ ಮಂತ್ರಿಗಳೆಲ್ಲ ಬೇರೆ ರಾಜ್ಯಗಳಿಗೆ ಹೋದಾಗ, ದೆಹಲಿ ನಗರಕ್ಕೆ ಹೋದಾಗ ಸ್ಟಾರ್ ಹೋಟೆಲ್ನಲ್ಲಿ ಒಂದು ಬಾಟಲಿಗೆ 2,000 ರೂಪಾಯಿ ನೀರು ಕುಡಿತೀಯಾ? ಬಿಸ್ಲರಿ ವಾಟರ್ ಕೂಡ ಕೊಡೋಕ್ಕೆ ತಾಕತ್ತಿಲ್ಲದೆ ಇರ್ತಕ್ಕಂಥ ಸರ್ಕಾರ ಇರಬೇಕೆ ನಮಗೆ ಅಂತ ಪ್ರಶ್ನೆ ನಮ್ಮ ಮುಂದೆ ಇದೆ. ಇದು ನಮ್ಮ ಮುಂದೆ ಇರ್ತಕ್ಕಂಥ ಪ್ರಶ್ನೆ. ಯಾಕೆ ಪ್ರಾಧಾನ್ಯತೆ ಕೊಡಲಿಲ್ಲ? ಸರ್ವೋಚ್ಚ ನ್ಯಾಯಾಲಯ ತೀರ್ಪುಗಳ ನಂತರ ತೀರ್ಪುಗಳು ನೀಡಿವೆ. 3 ಸದಸ್ಯ ವಿಭಾಗೀಯ ಸದಸ್ಯ ಪೀಠ, ಸಂವಿಧಾನದ ಪೀಠ ತೀರ್ಪುಗಳು ನೀಡಿದೆ. ಏನಂತ? ವಾಟರ್ ಈಸ್ ಎ ಹ್ಯೂಮನ್ ರೈಟ್, ಅಂದರೆ ಮಾನವೀಯ ಹಕ್ಕು. ಕುಡಿಯುವ ನೀರಿನ ಪೂರೈಕೆ ಮಾಡ್ತಕ್ಕಂಥದ್ದು ಮಾನವೀಯ ಹಕ್ಕು, ಹ್ಯೂಮನ್ ರೈಟ್ ಅಂತ ಹೇಳಿ ಸುಪ್ರೀಂ ಕೋರ್ಟ್ನವ್ರು ಹೇಳಿದಾರಲ್ಲ. ಯಾಕೆ ನೀವು ನೀರು ಕೊಡಲಿಲ್ಲ? ಅಂದರೆ ಯಾಕೆ ನೀವು ಸರ್ಕಾರನ ಮಾಡೋದಕ್ಕೆ ಬಿಡ್ತಾ ಇದ್ದೀರಿ? ಆಡಳಿತದಲ್ಲಿ ಸಫಲವಾಗಿ ವಿಫಲರಾಗಿದ್ದೀರಿ ನೀವು. ಇನ್ನು ಸಂವಿಧಾನಬದ್ಧವಾದ ಆಡಳಿತ ಮಾತ್ರ ನೀಡಬೇಕಾಗಿದೆ. ಶಾಸಕಾಂಗ, ಕಾರ್ಯಾಂಗ, ನ್ಯಾಯಾಂಗಕ್ಕಾಗಲಿ ಪ್ರಶ್ನೆ ಮಾಡುವ ಸರ್ವಾಧಿಕಾರ ಜನರಿಗೆ ಇದೆ. ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಸಂವಿಧಾನದ ಅಡಿಯಲ್ಲಿ ಜನಸಾಮಾನ್ಯರೇ ಹೆಚ್ಚು. ಸರ್ವಾನುಮತ ನಿಮ್ಮಲ್ಲಿದೆ. 79 ವರ್ಷದಲ್ಲಿ ರಸ್ತೆ, ವಿದ್ಯುತ್ತು, ಶಾಲೆ, ಖಾಸಗಿ ಶಾಲೆ ಮಾಡ್ತಿದ್ದೀರಿ. ಕಾರ್ಪೊರೇಟ್ ಆಸ್ಪತ್ರೆಗಳನ್ನ ತೆಗೆಯುವುದಕ್ಕೆ ಎಲ್ಲವನ್ನೂ ನೀಡ್ತಿದ್ದೀರಿ. ರಿಯಲ್ ಎಸ್ಟೇಟ್ಗಾಗಿ ಅಮೆರಿಕ, ಜರ್ಮನಿಯಿಂದ ಬಂಡವಾಳಶಾಹಿಗಳನ್ನ ತಂದು ರೈತರನ್ನ ನಾಶ ಮಾಡುವ ಹುನ್ನಾರ ಮಾಡುತ್ತಿದ್ದಾರೆ ಎಂದು ಸರ್ಕಾರಗಳ ವಿರುದ್ಧ ಗೋಪಾಲಗೌಡರು ಆಕ್ರೋಶ ವ್ಯಕ್ತಪಡಿಸಿದ್ರ. ಇನ್ನು ಶಾಶ್ವತ ನೀರಾವರಿ ಹೋರಾಟ ಸಮಿತಿ ಅಧ್ಯಕ್ಷ ಆಂಜನೇಯ ರೆಡ್ಡಿ ಮಾತನಾಡಿ, 30 ವರ್ಷಗಳಿಂದ ಸತತವಾಗಿ ನೀರಿಗಾಗಿ ಹೋರಾಟ ಮಾಡುತ್ತಿದ್ದೇವೆ. ಆದರೆ ಈವರೆಗೂ ನ್ಯಾಯವೇ ಸಿಗಲಿಲ್ಲ. ಕೋಲಾರ, ಚಿಕ್ಕಬಳ್ಳಾಪುರ, ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಹೋರಾಟಗಾರರು ಸೇರಿ ಯಾವುದೇ ಜಾತಿ ಧರ್ಮ ಭೇದವಿಲ್ಲದೆ ಹೋರಾಟ ಮಾಡಬೇಕು ಎಂದು ಕರೆ ನೀಡಿದ್ರ. ಆ ಸರ್ಕಾರ ಇರಬೇಕೇ ನಮಗೆ? ಅದನ್ನು ಬಿಟ್ಟು ರಾಜ್ಯಪಾಲರ ಸರ್ಕಾರ ಬರ್ತದೆ. ರಾಜ್ಯಪಾಲರು ಭಾರತ ಸರ್ಕಾರದ ಏಜೆಂಟ್ಗಳಾಗಿ ತಯಾರಾಗಿದ್ದಾರೆ. ರಾಜಕೀಯ ಪಕ್ಷಗಳ ಕೇಂದ್ರಗಳಾಗಿವೆ ರಾಜ್ಯಪಾಲರ ಕಚೇರಿ. ನಾಚಿಕೆಗೆ ಗೇಡು. ತೀರ್ಪುಗಳನ್ನು ಸರ್ಕಾರದ ಪರ ನೀಡಿ ರಾಜ್ಯಪಾಲರನ್ನು ನೇಮಕ ಮಾಡ್ತಕ್ಕಂಥದ್ದು ಈ ದೇಶದಲ್ಲಿ ನಡೀತಾ ಇದೆ. ಆದ್ದರಿಂದ ಹೋರಾಟ ಬಹಳ ಮುಖ್ಯ. ಆದ್ದರಿಂದ ಈ ಸಮ್ಮೇಳನ ಬಹಳ ಮುಖ್ಯ. ಇದು ಅರ್ಥ ಮಾಡ್ಕೋಬೇಕಾಗಿದೆ. ಹೋರಾಟದಲ್ಲಿ ನೀವು ಭಾಗಿಗಳಾಗಲಿಲ್ಲ ಅಂದರೆ ನಿಮ್ಮನ್ನು ಯಾರು ರಕ್ಷಣೆ ಮಾಡೋಕ್ಕೆ ಸಾಧ್ಯ ಇಲ್ಲ. ಹೋರಾಟ ಒಂದೇನೇ ಸಾಧ್ಯ. 2ನೇ ಪ್ರಪಂಚದ ಯುದ್ಧದಲ್ಲಿ ರಷ್ಯಾದ ಸೈನಿಕರು ಲಕ್ಷಾಂತರ ಜನ ಸತ್ತರು. ಎಷ್ಟು ಜನ ಸತ್ತಿದ್ದೀವಿ ನಾವು? ರೈತರು 30 ವರ್ಷಗಳಿಂದ ಹೋರಾಟದಲ್ಲಿ ನೀರು ಕೊಡಿ ಅಂತೇಳಿ ಯಾರಾದರೂ ತ್ಯಾಗ ಮಾಡಿದ್ದಾರಾ? ಭೂಮಿ ಕಳ್ಕೊಂಡಿದ್ದಾರಾ? ಕುಟುಂಬಗಳಿಗೆ ದೂರವಾಗಿದ್ದಾರಾ? ಅವರ ಮಕ್ಕಳಿಗೆ ವಿದ್ಯಾಭ್ಯಾಸವನ್ನು ಕಳ್ಕೊಂಡಿದ್ದಾರಾ? ಹೋರಾಟದಲ್ಲಿ ಸತ್ತಿದ್ದಾರಾ? 2ನೇ ಪ್ರಪಂಚದ ಯುದ್ಧದಲ್ಲಿ ರಷ್ಯಾದವರು ಮಾಡಲಿಲ್ಲ ಅಂದರೆ ನಮಗೆ ಸ್ವಾತಂತ್ರ್ಯ ಸಿಗ್ತಿತ್ತ? ಇದನ್ನು ನೀವು ಆತ್ಮಾವಲೋಕನೆ ಮಾಡ್ತಕ್ಕಂತಹ ಸನ್ನಿವೇಶ ನಮಗೆ ಬಂದಿದೆ. ಅನ್ನದಾತರು, ರೈತರು, ಕೃಷಿ ಕಾರ್ಮಿಕರು ಈ ದೇಶದಲ್ಲಿ ಅವರನ್ನು ಕಡೆಗಣಿಸಿದ್ದೀರಿ. ನೀವು ಉದ್ಧಾರ ಆಗ್ತೀರಾ? ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಸಂಸದೀಯ ಪ್ರಜಾಪ್ರಭುತ್ವ, ಚೈನಾ ರಾಷ್ಟ್ರದ ಥರ ಪ್ರಜೆಗಳ ಪ್ರಜಾಪ್ರಭುತ್ವ ಅಲ್ಲ ಇದು. ಜನ ಸಮುದಾಯದ ಪ್ರಜಾಪ್ರಭುತ್ವ ಅಲ್ಲ ಇದು. ಅಲ್ಲಿ ಕ್ರಾಂತಿ ಆಯಿತು. ಜನ ಸಮುದಾಯದ ರೈತ ನಾಯಕತ್ವದ ಪ್ರಜಾಪ್ರಭುತ್ವ ಚೈನಾ ದೇಶ. ಚೈನಾ ದೇಶಕ್ಕೂ ಭಾರತ ದೇಶಕ್ಕೂ ಅಮೇರಿಕ ದೇಶವನ್ನು ಅಲ್ಲಾಡಿಸ್ತಕ್ಕಂಥ ಶಕ್ತಿ ಚೈನಾ ದೇಶಕ್ಕಿದೆ ಇವತ್ತು. ಯಾಕೆ? ಕಾರಣ ಏನು? ರೈತ ಸಮುದಾಯವನ್ನು ಗಟ್ಟಿಯಾಗಿ ಉಳಿಸ್ಕೊಳ್ತಕ್ಕಂಥ, ರಕ್ಷಣೆ ಮಾಡ್ತಕ್ಕಂಥ ಸಂವಿಧಾನದ ಆಧಾರದಲ್ಲಿ ಒಂದು ಪಕ್ಷ ಆದರೂ ಕೂಡ ಒಂದೇ ಪಕ್ಷದ ಆಡಳಿತ ಜನರನ್ನು ಕ್ಷೇಮವಾಗಿ ಜೀವಿಸ್ತಕ್ಕಂತಹ ಬದುಕಲ್ಲಿ
ತೌಡನಹಳ್ಳಿ ರಮೇಶ್, ಸಿಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ. ಗೌರಿಬಿದನೂರು ತಾಲೂಕಿನ ಜನರ ಸಮಸ್ಯೆಗಳಿಗೆ ಸ್ಪಂದಿಸುವ ಮೂಲಕ ಉತ್ತಮ ಆಡಳಿತ ನೀಡುವುದಾಗಿ ತಹಸೀಲ್ದಾರ್ ಕೆಎಂ ಅರವಿಂದ್ ಹೇಳಿದರು. ನಗರದ ಪಶುವೈದ್ಯ ಇಲಾಖೆ ಆವರಣದಲ್ಲಿ ವಿಜಯದಶಮಿ ಪ್ರಯುಕ್ತ ಹಮ್ಮಿಕೊಂಡಿದ್ದ ಕಾರ್ಯಕ್ರಮದಲ್ಲಿ ಬನ್ನಿ ಪೂಜೆ ಮತ್ತು ಶಮಿ ವೃಕ್ಷಕ್ಕೆ ಪೂಜೆ ಸಲ್ಲಿಸಿ ಖಡ್ಗದಿಂದ ಬನ್ನಿ ವೃಕ್ಷವನ್ನ ಕಡಿದ ನಂತರ ಆಡಳಿತ ದರ್ಬಾರ್ ನಡೆಸಿ ಅವರು ಮಾತನಾಡಿದರು. ಗೌರಿಬಿದನೂರು ನಗರದ ಪಶುವೈದ್ಯ ಇಲಾಖೆ ಆವರಣದಲ್ಲಿ ವಿಜಯದಶಮಿ ಪ್ರಯುಕ್ತ ಹಮ್ಮಿಕೊಂಡಿದ್ದ ಕಾರ್ಯಕ್ರಮದಲ್ಲಿ ಬನ್ನಿ ಪೂಜೆ ಮತ್ತು ಶಮಿ ವೃಕ್ಷಕ್ಕೆ ಪೂಜೆ ಸಲ್ಲಿಸಿ ಖಡ್ಗದಿಂದ ಬನ್ನಿ ವೃಕ್ಷವನ್ನ ಕಡಿದ ನಂತರ ತಹಸೀಲ್ದಾರ್ ಅರವಿಂದ್ ಆಡಳಿತ ದರ್ಬಾರ್ ನಡೆಸಿದರು. ಈ ವೇಳೆ ಮಾತನಾಡಿದ ಅವರು, ಸಾರ್ವಜನಿಕರನ್ನು ವಿನಾಕಾರಣ ಕಚೇರಿಗೆ ಅಲಿಸಬಾರದು, ಸಾರ್ವಜನಿಕರ ಸಮಸ್ಯೆಗಳಿಗೆ ಸಕಾಲಕ್ಕೆ ಸ್ಪಂದಿಸಬೇಕು ಎಂದು ತಾಲೂಕಿನ ಎಲ್ಲ ಕಚೇರಿಗಳ ಅಧಿಕಾರಿಗಳು ಮತ್ತು ಸಿಬ್ಬಂದಿಗಳಿಗೆ ತಹಸೀಲ್ದಾರ್ ಸೂಚಿಸಿದರು. ನಾನು ಓದೋ ಸಂದರ್ಭದಿಂದನೂ ಕೂಡ ಇಲ್ಲಿವರೆಗೂ ನಮ್ಮಲ್ಲಿ ಪಾಸಿಂಗ್ ಪರ್ಸೆಂಟೇಜಸ್ ಇರ್ಬೋದು ಅಥವಾ ನೆಕ್ಸ್ಟ್ ಲೆವೆಲ್ಲಿಗೆ ಹೋಗ್ತಕ್ಕಂಥ ಡಿಸ್ಟಿಂಕ್ಷನ್ ತೊಗೊಳ್ತಕ್ಕಂಥ ಹುಡುಗರಾಗಿರ್ಬೋದು, ಅದೆಲ್ಲ ಕಮ್ಮಿ ಇದೆ. ಮುಂದೆ ಈಗ ಅದನ್ನು ಅಭಿವೃದ್ಧಿಪಡಿಸ್ಬೇಕು. ನಮ್ಮಲ್ಲಿ ಎಜುಕೇಷನಲ್ ಡಿಪಾರ್ಟ್ಮೆಂಟ್ನ ಚೆನ್ನಾಗಿ ಮಾಡ್ತಕ್ಕಂಥದ್ದು, ಅದ್ರ ಬಗ್ಗೆ BO ಅವ್ರ ಜೊತೆನೂ ಚರ್ಚೆ ಆಗಿದೆ. ಡೈರೆಕ್ಟಾಗಿ ಟೀಚರ್ಸ್ ಜೊತೆನೂ ಚರ್ಚೆ ಮಾಡಬೇಕು ಅಂತ ಹೇಳ್ಬಿಟ್ಟು ನೆಕ್ಸ್ಟ್ ಪ್ಲ್ಯಾನಲ್ಲಿದೆ. ನಾವು BO ಅವರು ಅದೇ ರೀತಿ ಈಗ ನಗರದ ನಮ್ಮ ಟೌನ್ ಗೌರಿಬಿದನೂರು ಟೌನ್ ಏನಿತ್ತು, ಗೌರಿಬಿದನೂರು ಟೌನ್ನ ಒಂದು ಅಭಿವೃದ್ಧಿ ಈಗ ಭಾಳಷ್ಟು ಕಡೆ ಈಗ ಮೇಡಮ್ ಅವ್ರು ಹೇಳಿದ್ರು, ಶ್ರೀನಗರದಲ್ಲಿ ಏನೋ ಚರಂಡಿ ವ್ಯವಸ್ಥೆ ಆಗಿರ್ಬೋದು ಅಥವಾ ಬೇರೆ ಯಾವ್ಯಾವ ಏರಿಯಲ್ಲಿ ಏನೇನು ಇದೆಯೋ ಅದನ್ನು ಕಮಿಷನರ್ ಅವ್ರ ಜೊತೆ ನಾವು ಸೇರಿಕೊಂಡು ಅದರ ಡೆವಲಪ್ಮೆಂಟ್ಸಿಗೆ ಕೂಡ ಟೌನ್ನ ರೋಡ್ ಆಗಿರ್ಬೋದು ಮತ್ತು ಏನು ಚರಂಡಿ ವ್ಯವಸ್ಥೆ ಇದ್ದಾವೆ ಅದ್ರ ಬಗ್ಗೆನೂ ಕೂಡ ನಾವು ಡಿಸ್ಕಸ್ ಮಾಡ್ತೀವಿ. ತಾಲೂಕಿನ ಕುಡುಮಲಕುಂಟೆ ಕೈಗಾರಿಕಾ ಪ್ರಾಂಗಣದ ಕೆಲವು ಕೈಗಾರಿಕೆಗಳ ರಾಸಾಯನಿಕ ವಸ್ತುಗಳನ್ನು ಕೆರೆ ಮತ್ತು ನದಿಯಲ್ಲಿ ಸುರಿಯುತ್ತಿದ್ದು, ಇದರಿಂದ ಪರಿಸರ ಹಾಗೂ ದನಕರುಗಳಿಗೆ ಅಪಾಯ ತಂದೊಡ್ಡಿದ್ದು ಅಂತರ್ಜಲ ಮಟ್ಟಕ್ಕೂ ಕುತ್ತು ಬಂದಿದೆ ಎಂದು ಹಿರೇಬಿದನೂರು ಗ್ರಾಮ ಪಂಚಾಯಿತಿ ಮಾಜಿ ಸದಸ್ಯ ಜಿ ರಾಜಣ್ಣ ಮನವಿ ಸಲ್ಲಿಸಿದರು. ಶ್ರೀ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿ ದೇವಾಲಯದ ಅಭಿವೃದ್ಧಿಗೆ ಸೂಕ್ತ ಕ್ರಮ ಹಾಗೂ ದೇವಾಲಯಕ್ಕೆ ಕಾವಲುಗಾರ ಮತ್ತು ಸ್ವಚ್ಛತಾ ಕಾರ್ಯಕ್ಕೆ ಓರ್ವ ಸಿಬ್ಬಂದಿಯನ್ನ ನೇಮಿಸುವಂತೆ ಸಭೆಯಲ್ಲಿ ದೇವಿ ಮಂಜುನಾಥ್ ಮನವಿ ಮಾಡಿದರು. ಶ್ರೀನಗರ ಬಡಾವಣೆಯಲ್ಲಿ ಸ್ವಚ್ಛತೆ ಮರೀಚಿಕೆಯಾಗಿದೆ, ಇದರ ಬಗ್ಗೆ ನಗರಸಭೆಯವರು ಸೂಕ್ತ ಕ್ರಮವನ್ನು ತೆಗೆದುಕೊಳ್ಳಬೇಕು ಎಂದು ಶ್ರೀನಗರ ವಾಸಿ ನಾಗಮಣಿ ಸಭೆಯಲ್ಲಿ ಮನವಿ ಸಲ್ಲಿಸಿದರು. ರಸ್ತೆ ಅಭಿವೃದ್ಧಿಗೆ ಒತ್ತಾಯ. ನಗರದ ಎಂಜಿ ರಸ್ತೆ ಅಭಿವೃದ್ಧಿ ಮಾಡಲು ರಾಷ್ಟ್ರೀಯ ಹೆದ್ದಾರಿ ಅಧಿಕಾರಿಗಳು ವಿಳಂಬ ಧೋರಣೆ ಅನುಸರಿಸುತ್ತಿದ್ದು, ಅತಿ ಹೆಚ್ಚಿನ ಸಂಚಾರ ದಟ್ಟಣೆ ಇರುವ ರಾಷ್ಟ್ರೀಯ ಹೆದ್ದಾರಿ 69 ಇದಾಗಿದ್ದು, ರಾಷ್ಟ್ರೀಯ ಹೆದ್ದಾರಿ ನಿಯಮಾನುಸಾರ 100 ಅಡಿಗಳ ರಸ್ತೆಯನ್ನ ಅಭಿವೃದ್ಧಿಪಡಿಸಬೇಕು ಎಂದು ಕರವೇ ಅಧ್ಯಕ್ಷ GL ಅಶ್ವಥ್ ನಾರಾಯಣ್ ತಹಸೀಲ್ದಾರ್ಗೆ ಮನವಿ ಮಾಡಿದರು. ತಹಸೀಲ್ದಾರ್ ಮನವಿಗಳಿಗೆ ಸ್ಪಂದಿಸಿ ಮಾತನಾಡಿ, ರಾಷ್ಟ್ರೀಯ ಹೆದ್ದಾರಿ ಅಧಿಕಾರಿಗಳ ಸಭೆ ಕರೆದು ಎಂಜಿ ರಸ್ತೆ ಅಭಿವೃದ್ಧಿಯ ಬಗ್ಗೆ ಚರ್ಚಿಸಿ ನಿಯಮಾನುಸಾರ ರಸ್ತೆ ಅಭಿವೃದ್ಧಿಪಡಿಸುವಂತೆ ಸೂಚಿಸಲಾಗುವುದು. ತಾಲೂಕಿನಲ್ಲಿ ಶೈಕ್ಷಣಿಕ ಅಭಿವೃದ್ಧಿಗೆ ಹೆಚ್ಚಿನ ಒತ್ತು ನೀಡಲಾಗುತ್ತಿದೆ, ದೇವಾಲಯಗಳ ಅಭಿವೃದ್ಧಿಗೆ ಹೆಚ್ಚಿನ ಆದ್ಯತೆ ನೀಡಲಾಗುವುದು ಎಂದರು. ವಾಣಿಜ್ಯೋದ್ಯಮಿ CMS ಸಹೋದರರಿಂದ ತಹಸೀಲ್ದಾರ್ ಅವರನ್ನು ಗೌರವಿಸಲಾಯಿತು. ಏನೋ ಕಾರ್ಯಕ್ರಮಕ್ಕೂ ಮುನ್ನ ತಹಸೀಲ್ದಾರ್ ಜರಿಪಂಚೆ ಮೈಸೂರು ಪೇಟ ತೊಟ್ಟು ನಗರದ ಶ್ರೀ ಲಕ್ಷ್ಮೀ ವೆಂಕಟರಮಣ ಸ್ವಾಮಿ ದೇಗುಲದಲ್ಲಿ ವಿಶೇಷ ಪೂಜೆ ಸಲ್ಲಿಸಿ ಶ್ರೀ ಲಕ್ಷ್ಮೀ ವೆಂಕಟರಮಣ ಸ್ವಾಮಿ ಉತ್ಸವ ಮೂರ್ತಿಗಳೊಂದಿಗೆ ಮೆರವಣಿಗೆಯ ಮೂಲಕ ಬನ್ನಿ ಮಂಟಪಕ್ಕೆ ಬಂದು ಬನ್ನಿ ಕಡಿದರು. ಬನ್ನಿ ಮಂಟಪದ ಪೂಜಾ ವಿಧಿವಿಧಾನಗಳನ್ನು ದೇಗುಲದ ಅರ್ಚಕ ಮುರಳೀಧರ ಸ್ವಾಮಿ ನೆರವೇರಿಸಿದರು. ಆರ್ ಮಂಜುನಾಥ್, ಸಿಟಿವಿ ನ್ಯೂಸ್, ಗೌರಿಬಿದನೂರು. ಕೆವಿ ನವೀನ್ ಕಿರಣ್ ಅವರ ಹುಟ್ಟುಹಬ್ಬದ ಪ್ರಯುಕ್ತ ನಡೆಯುತ್ತಿರುವ ಸೇವಾ ಸಪ್ತಾಹದ ಮುಂದುವರಿದ ಭಾಗವಾಗಿ ಇಂದು ಗುಡಿಬಂಡೆಯ ಉರ್ದು ಸಾಹಿತ್ಯ ಪರಿಷತ್ತಿಗೆ ಕನ್ನಡ ಪುಸ್ತಕಗಳನ್ನು ಉಚಿತವಾಗಿ ವಿತರಿಸುವ ಕಾರ್ಯಕ್ರಮವನ್ನು ಪರಿಸರ ಪ್ರೇಮಿ ಗುಂಪು ಮರದ ಆನಂದ್ ನೆರವೇರಿಸಿದರು.
ನವೀನ್ ಕಿರಣ್ ಅವರ ಹುಟ್ಟುಹಬ್ಬದ ಪ್ರಯುಕ್ತ ಅವರ ಅಭಿಮಾನಿಗಳು ನಡೆಸುತ್ತಿರುವ ಸೇವಾ ಸಪ್ತಾಹ ಕಾರ್ಯಕ್ರಮದಲ್ಲಿ ಕರ್ನಾಟಕ ಉರ್ದು ಸಾಹಿತ್ಯ ಪರಿಷತ್ ರಾಜ್ಯಾಧ್ಯಕ್ಷ ಮೊಹಮ್ಮದ್ ನಾಸಿರ್ ಮಾತನಾಡಿ, ಕೆವಿ ಪಂಚಗಿರಿ ದತ್ತಿ ಅಧ್ಯಕ್ಷ ಕೆವಿನ್ ನವೀನ್ ಕಿರಣ್ ಅವರ 47ನೇ ಹುಟ್ಟುಹಬ್ಬದ ಪ್ರಯುಕ್ತ ಅವರ ಅಭಿಮಾನಿಗಳು ಗ್ರಂಥಾಲಯಕ್ಕೆ ಕನ್ನಡ ಪುಸ್ತಕಗಳನ್ನು ಉಚಿತವಾಗಿ ನೀಡಿದ್ದಾರೆ. ಗ್ರಂಥಾಲಯಕ್ಕೆ ಬರುವ ಮುಸ್ಲಿಂ ಮಕ್ಕಳು ಕನ್ನಡ ಪುಸ್ತಕಗಳನ್ನು ಓದಿ ಕನ್ನಡ ಕಲಿಯಲು ಅವಕಾಶ ಮಾಡಿಕೊಟ್ಟಿದ್ದಾರೆ. ಗ್ರಂಥಾಲಯದಲ್ಲಿ ಇಂಗ್ಲಿಷ್, ಉರ್ದು ಹಾಗೂ ಕನ್ನಡ ಪುಸ್ತಕಗಳು ಇರುವುದರಿಂದ ಮಕ್ಕಳ ಸರ್ವತೋಮುಖ ಅಭಿವೃದ್ಧಿಗೆ ಸಹಕಾರಿಯಾಗುತ್ತದೆ ಎಂದರು. ನವೀನ್ ಕಿರಣ್ ಅವರ ಹುಟ್ಟುಹಬ್ಬದ ಪ್ರಯುಕ್ತ ನಮ್ಮ ಗ್ರಂಥಾಲಯಕ್ಕೆ, ಉರ್ದು ಗ್ರಂಥಾಲಯಕ್ಕೆ ಕನ್ನಡ ಪುಸ್ತಕವನ್ನು ನೀಡಿದ್ದಾರೆ. ಅವ್ರಿಗೂ ನಮ್ಮ ನವೀನ್ ಕಿರಣ್ ಹುಟ್ಟುಹಬ್ಬದ ಶುಭಾಶಯಗಳು ನಾನು ತಿಳಿಸ್ತಾ, ಇನ್ನೊಂದು ಮಾತು ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ನಮ್ಮದು ಇದು ಉರ್ದು ಗ್ರಂಥಾಲಯ ಆದರೂ ಸಹ ಇಲ್ಲಿ ಕನ್ನಡ ಪುಸ್ತಕ, ಇಂಗ್ಲೀಷು ಎಲ್ಲ ಭಾಷೆಗಳದ್ದು ಇಲ್ಲಿ ನಮ್ಮ ಹತ್ರ ಸಿಗುತ್ತೆ. ಇವ್ರು ಹೇಳ್ದಂಗೆ ಭಾನುವಾರ ಶಾಲೆ ಮಕ್ಕಳು ಬರ್ತಾರೆ, ಸಂಜೆ ಟೈಮ್ ಬೇರೆಯವರು ಲೋಕಲ್ ಅವರು ಬರ್ತಾರೆ. ನಾವು ಉರ್ದು ಗ್ರಂಥಾಲಯ ಆದ್ರೂ ಸಹ, ನನ್ನ ಮಾತೃಭಾಷೆ ಉರ್ದು ಆದ್ರೂ ಸಹ ನಾವು ಮೊದಲನೇ ಸ್ಥಾನ ಕನ್ನಡಕ್ಕಾಗಿ ಕೊಡ್ತೀವಿ. ಕೆವಿ ನವೀನ್ ಕಿರಣ್ ಅವರಿಗೆ 100 ವರ್ಷ ಆಯುಷ್ಯ ದೇವರು ದಯಪಾಲಿಸಲಿ, ಅವರಿನ್ನೂ ಸಮಾಜಮುಖಿ ಕಾರ್ಯಕ್ರಮಗಳನ್ನು ಮಾಡಲಿ ಎಂದು ಹಾರೈಸಿದರು. ಕೆವಿ ನವೀನ್ ಕಿರಣ್ ಅಭಿಮಾನಿ ಸಂಘದ ಜಿಲ್ಲಾಧ್ಯಕ್ಷ ಗುಂಪು ಮರದ ಆನಂದ್ ಮಾತನಾಡಿ, ನವೀನ್ ಕಿರಣ್ ಅವರ 47ನೇ ಹುಟ್ಟುಹಬ್ಬದ ಪ್ರಯುಕ್ತ ನಡೆಸುತ್ತಿರುವ ಸೇವಾ ಸಪ್ತಾಹದ 5ನೇ ದಿನ ಗುಡಿಬಂಡೆ ಕರ್ನಾಟಕ ಉರ್ದು ಸಾಹಿತ್ಯ ಪರಿಷತ್ ಗ್ರಂಥಾಲಯಕ್ಕೆ ಕನ್ನಡ ಪುಸ್ತಕಗಳನ್ನು ನೀಡಲಾಯಿತು. ಕನ್ನಡ ಪುಸ್ತಕಗಳನ್ನು ಓದಿ ಕನ್ನಡ ಕಲಿಯಲು ಅವಕಾಶವಾಗುತ್ತದೆ. ರಾಷ್ಟ್ರ ನಾಯಕರ, ಕವಿಗಳ, ಸಮಾಜ ಸುಧಾರಕರ ಕನ್ನಡ ಪುಸ್ತಕಗಳನ್ನು ನೀಡಿದ್ದೇವೆ. ಜೊತೆಗೆ ಸಿವಿ ವೆಂಕಟರಾಯಪ್ಪನವರ ಜೀವನ ಚರಿತ್ರೆಯ ಪುಸ್ತಕ ನೀಡಿದ್ದೇವೆ. ಕೆವಿ ನವೀನ್ ಕಿರಣ್ ಅವರ ಸಾಧನೆಗಳ, ಸಮಾಜ ಸೇವೆ, ರಕ್ತದಾನದ ಬಗ್ಗೆ ಸಂಘದ ಸದಸ್ಯರಿಗೆ ತಿಳಿಸಲಾಯಿತು ಎಂದರು. ಇಂದು ಗುಡಿಬಂಡೆಯಲ್ಲಿ ವಿಶೇಷ ಏನಪ್ಪ ಅಂದರೆ, ನಿಮಗೆಲ್ಲ ಗೊತ್ತಿದೆ, ನವೀನ್ ಕಿರಣ್ ಅವರ 47ನೇ ಹುಟ್ಟುಹಬ್ಬದ ಪ್ರಯುಕ್ತ 7 ದಿವಸಗಳ ಕಾಲ ಸಪ್ತಾಹವನ್ನು ಮಾಡ್ತಾ ಇದ್ದೀವಿ. ಅದರಲ್ಲಿ ಇಂದು ಈ ಒಂದು ಕರ್ನಾಟಕ ಉರ್ದು ಸಾಹಿತ್ಯ ಪರಿಷತ್ತು ಗ್ರಂಥಾಲಯಕ್ಕೆ ವಿವಿಧ ಪುಸ್ತಕಗಳನ್ನು, ಕನ್ನಡ ಪುಸ್ತಕಗಳನ್ನು ನೀಡ್ತಾ ಇದ್ದೀವಿ. ಅಂದರೆ ಕನ್ನಡಕ್ಕೆ ಅಂದರೆ ಕನ್ನಡಕ್ಕೆ ಹೋರಾಡಿರೋರಾಗ್ಬೋದು, ಕನ್ನಡ ಕವಿಗಳಾಗ್ಬೋದು, ರಾಷ್ಟ್ರ ನಾಯಕರ ಮತ್ತು ಗೀತೆಗಳಾಗ್ಬೋದು, ಅಥವಾ ಒಳ್ಳೆಯ ಕಥೆಗಳಿರುವಂಥ ತೆನಾಲಿ ರಾಮಕೃಷ್ಣನ ಕಥೆಗಳಾಗ್ಬೋದು, ಬೀರ್ಬಲ್ ಮತ್ತು ಅಕ್ಬರ್ನ ಕಥೆಗಳಾಗ್ಬೋದು, ಒಳ್ಳೊಳ್ಳೆ ಕಥೆಗಳನ್ನು. ಯಾಕಂದರೆ ಈ ಗ್ರಂಥಾಲಯಕ್ಕೆ ಹಲವಾರು ಮಕ್ಕಳು ಬರ್ತಾರೆ ಓದೋದಕ್ಕೆ. ಅವರು ಕನ್ನಡ ಕಲಿಬೇಕು. ಕನ್ನಡವನ್ನು, ಈ ಕನ್ನಡ ಬುಕ್ಗಳನ್ನು ತೆಗೆದುಕೊಂಡು ಆ ಬುಕ್ಗಳನ್ನು ಓದಿ ಕನ್ನಡ ಪ್ರಶ್ನಿಸಬೇಕನ್ನೋ ಉದ್ದೇಶದಿಂದ ನಮ್ಮ ಈ ಒಂದು ಕರ್ನಾಟಕ ಉರ್ದು ಸಾಹಿತ್ಯ ಪರಿಷತ್ತಿನ ರಾಜ್ಯಾಧ್ಯಕ್ಷರಾದ ನಾಜೀರ್ ಅವರು ಈ ಗ್ರಂಥಾಲಯ ಸ್ಥಾಪನೆ ಮಾಡಿದ್ದಾರೆ. ಎಲ್ಲ ರೀತಿಯ ಒಂದು ಪುಸ್ತಕಗಳು ಅದರಲ್ಲಿದೆ. ಸತೀಶ್ ಬಾಬು, ಸಿಟಿವಿ ನ್ಯೂಸ್, ಗುಡಿಬಂಡೆ. ಕೋಲಾರ ನಗರದಲ್ಲಿ ವಿಜಯದಶಮಿಯನ್ನ ಗ್ರಾಮೀಣ ದಸರಾ ಮಾದರಿಯಲ್ಲಿ ಬನ್ನಿ ಮರಕ್ಕೆ ಡಿಸಿ ಕಚೇರಿಯ ತಹಸೀಲ್ದಾರ್ ಹರಿಪ್ರಸಾದ್ ಪೂಜೆ ಸಲ್ಲಿಸಿ ಕತ್ತಿಯಿಂದ ಬನ್ನಿ ಮರವನ್ನ ಕತ್ತರಿಸುವ ಮೂಲಕ ಆಚರಣೆ ಮಾಡಿದ್ರು. ಕೋಲಾರ ನಗರದ ಹೊರವಲಯದ ಗೊಂಡರಾಜನಹಳ್ಳಿಯ ಶ್ರೀ ಆಂಜನೇಯ ಸ್ವಾಮಿ ದೇವಾಲಯದ ಮುಂಭಾಗ ವಿಜಯದಶಮಿಯ ಸಂಜೆ ಈ ಗ್ರಾಮೀಣ ದಸರಾ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದ್ದು, ಪ್ರತಿ ವರ್ಷ ತಹಸೀಲ್ದಾರ್ ತಪ್ಪಿದಲ್ಲಿ ಉಪವಿಭಾಗಾಧಿಕಾರಿಗಳು ಬನ್ನಿ ಮರಕ್ಕೆ ಪೂಜೆ ಸಲ್ಲಿಸುತ್ತಿದ್ದರು. ಈ ಬಾರಿ ತಹಸೀಲ್ದಾರ್ ಮತ್ತು ಉಪವಿಭಾಗಾಧಿಕಾರಿ, ಅಪರ ಜಿಲ್ಲಾಧಿಕಾರಿಗಳು ಮೂವರು ಮಹಿಳೆಯರೇ ಆಗಿರುವುದರಿಂದ ಬನ್ನಿ ಮರಕ್ಕೆ ಪೂಜೆ ಸಲ್ಲಿಸಿ ಕತ್ತಿಯಿಂದ ಕತ್ತರಿಸುವ ವಿಶೇಷ ಅವಕಾಶ ಡಿಸಿ ಕಚೇರಿ ತಹಸೀಲ್ದಾರ್ ಹರಿಪ್ರಸಾದ್ ಅವರಿಗೆ ದೊರೆಯಿತು. ಬಹುತೇಕ 20ಕ್ಕೂ ಹೆಚ್ಚು ಶಕ್ತಿ ದೇವತೆಗಳ ಉತ್ಸವ ಮೂರ್ತಿಗಳನ್ನು ಈ ದೇವಾಲಯಕ್ಕೆ ತಂದು ಪಲ್ಲಕ್ಕಿ ಉತ್ಸವ ನಡೆಸಿದ್ದು, ಸಾವಿರಾರು ಸಂಖ್ಯೆಯಲ್ಲಿ ಜನತೆ ಜಮಾಯಿಸಿದರು. ಬನ್ನಿ ಮರಕ್ಕೆ ಬಾಳೆಗೊನೆ ಕಟ್ಟಿ ಬನ್ನಿ ಮರ ಕಡಿಯುವ ವಿಶೇಷ ಪೂಜೆ ಇಲ್ಲಿ ನಡೆಯುತ್ತದೆ. ತಾಲೂಕಿನ ತಹಸೀಲ್ದಾರ್ ಆಗಿರುವವರು ಪ್ರತಿ ವರ್ಷವೂ ಈ ಕಾರ್ಯ ನಡೆಸಿಕೊಂಡು ಬರುತ್ತಿದ್ದಾರೆ. ಬನ್ನಿ ಮರ ಕಡಿಯಲು ತಹಸೀಲ್ದಾರ್ ಪರವಾಗಿ ಆಗಮಿಸಿದ್ದ ಹರಿಪ್ರಸಾದರನ್ನ ಈ ಬಾರಿ ಸಂಪ್ರದಾಯದಂತೆ ಪೂರ್ಣಕುಂಭ ಮೇಳದೊಂದಿಗೆ ಸ್ವಾಗತಿಸಿ ಮೈಸೂರು ಪೇಟ ತೊಡಿಸಿ ಬನ್ನಿ ಮರ ನೆಟ್ಟ ಸ್ಥಳಕ್ಕೆ ಮೆರವಣಿಗೆಯಲ್ಲಿ ಕರೆತರಲಾಯಿತು.
ಇನ್ನು ಈ ಸಂದರ್ಭದಲ್ಲಿ ಅರ್ಚಕ ಸುರೇಶ್ ನೇತೃತ್ವದಲ್ಲಿ ಹರಿಪ್ರಸಾದ್ ಬಾಳೆ ಮತ್ತು ಬನ್ನಿ ಮರಕ್ಕೆ ಪೂಜೆ ಸಲ್ಲಿಸಿದ ನಂತರ ಕೈಯಲ್ಲಿ ಕತ್ತಿ ಹಿಡಿದು ಬಾಳೆ ಗಿಡವನ್ನ ಕತ್ತರಿಸುವ ಸಂಪ್ರದಾಯವನ್ನ ಈ ವರ್ಷವೂ ಮುಂದುವರೆಸಿದರು. ಹರಿಪ್ರಸಾದ್ ಅವರು ಬಾಳೆ ಗಿಡವನ್ನು ಕತ್ತರಿಸುವುದಕ್ಕೆ ಕಾಯುವ ನೂರಾರು ಜನ ಮುಗಿಬಿದ್ದು ಬನ್ನಿ ಎಲೆಗಳನ್ನ ಬಾಳೆಗೊನೆಯ ಕಾಯಿಗಳನ್ನ ಕಿತ್ತುಕೊಳ್ಳಲು ಪೈಪೋಟಿ ನಡೆಸಿದರು. ಇಲ್ಲಿ ಪೂಜಿಸಲ್ಪಟ್ಟ ಎಲೆಗಳು ಮತ್ತು ಬಾಳೆಕಾಯಿಗಳನ್ನ ಮನೆಯಲ್ಲಿಟ್ಟು ಪೂಜಿಸಿದರೆ ಇಡೀ ವರ್ಷವೇ ಒಳ್ಳೆಯದಾಗುತ್ತದೆ ಎಂಬ ನಂಬಿಕೆ ಇಲ್ಲಿಯ ಜನತೆಯದ್ದು. ಬನ್ನಿ ಮರ ಕಡಿಯುವ ಕಾರ್ಯ ಮುಗಿಯುತ್ತಿದ್ದಂತೆ ವಿವಿಧ ದೇವತೆಗಳ 20ಕ್ಕೂ ಹೆಚ್ಚು ಪಲ್ಲಕ್ಕಿಗಳಿಗೆ ಪೂಜೆ ಸಲ್ಲಿಸಿ ಪಾನಕ ಹೆಸರುಬೇಳೆ ಹಂಚಲಾಯಿತು. ಯಾವುದೇ ಅಹಿತಕರ ಘಟನೆಗಳಿಗೆ ಅವಕಾಶವಿಲ್ಲದಂತೆ ಬಿಗಿ ಪೊಲೀಸ್ ಬಂದೋಬಸ್ತ್ ಮಾಡಲಾಗಿತ್ತು. ಈ ಬಾರಿ ಮೆರವಣಿಗೆಯಲ್ಲಿ ಗಾರಡಿ ಗೊಂಬೆ, ತಮಟೆ ಮತ್ತಿತರ ಕಲಾ ತಂಡಗಳು ಗಮನ ಸೆಳೆದವು. ಈಶ್ವರ್, ಸಿಟಿವಿ ನ್ಯೂಸ್, ಕೋಲಾರ. ಇದೀಗ ಚಿಕ್ಕದೊಂದು ವಿರಾಮದ ನಂತರ ಸಿಟಿವಿ ನ್ಯೂಸ್ ಮತ್ತೆ ಮುಂದುವರಿಯಲಿದೆ. ಆಶ್ವೇಜ ಶುಕ್ಲ ಸಪ್ತಮಿಯಂದು ಅಷ್ಟಮಿ ನವಮಿಯ ಪೂಜೆಯ ಪಡೆದು ಮಾಜಿ ಜಿಲ್ಲಾ ಪಂಚಾಯಿತಿ ಸದಸ್ಯರು ಹಾಗೂ ಸಮಾಜ ಸೇವಕರು, ವಕೀಲರೂ ಆದ ಕೆಎಂ ಮುನೇಗೌಡರವರಿಂದ ಸಮಸ್ತ ನಾಡಿನ ಜನತೆಗೆ ದಸರಾ ಹಬ್ಬದ ಹಾರ್ದಿಕ ಶುಭಾಶಯಗಳು. ಸೀಕಲ್ ರಾಮಚಂದ್ರಗೌಡ, ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದ ಬಿಜೆಪಿ ಮುಖಂಡರು, ಚಿಕ್ಕಬಳ್ಳಾಪುರ ಬಿಜೆಪಿ ಜಿಲ್ಲಾಧ್ಯಕ್ಷರು ಹಾಗೂ ಉದ್ಯಮಿಗಳು, ಸಮಾಜ ಸೇವಕರು ಹಾಗೂ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದ ಬಿಜೆಪಿ ಮುಖಂಡರ ವತಿಯಿಂದ ಸಮಸ್ತ ನಾಡಿನ ಜನತೆಗೆ ದಸರಾ ಹಬ್ಬದ ಹಾರ್ದಿಕ ಶುಭಾಶಯಗಳು. ಕೋಲಾರ ಜಿಲ್ಲೆಯಲ್ಲಿ ಪ್ರಥಮ ಬಾರಿಗೆ ಮಾಲೂರು ಪಟ್ಟಣದ ಮಾರುತಿ ಬಡಾವಣೆಯಲ್ಲಿ ಡಾಕ್ಟರ್ ಸಹನಾ ಪಂಚಕರ್ಮ ಹೈಟೆಕ್ ಮತ್ತು ಮಲ್ಟಿ ಸ್ಪೆಷಾಲಿಟಿ ಆಯುಷ್ ಆಸ್ಪತ್ರೆ ಪ್ರಾರಂಭವಾಗಿದೆ. ಸುಸಜ್ಜಿತ ಉಪಕರಣಗಳನ್ನೊಳಗೊಂಡ ಕಟ್ಟಡವನ್ನು ಹೊಂದಿದ್ದು ನುರಿತ ವೈದ್ಯರಿಂದ ಸದಾ 24 ಗಂಟೆ ವಾರದ ದಿನಗಳು ಸೇವಾ ಸೌಲಭ್ಯ ದೊರೆಯುತ್ತದೆ. ಪಂಚಕರ್ಮ, ಬೆನ್ನು ನೋವು, ಯಾವುದೇ ಕೀಲು ನೋವುಗಳಿಗೆ, ಚರ್ಮ ವ್ಯಾಧಿ, ಸ್ತ್ರೀ ವ್ಯಾಧಿಗಳಿಗೆ ಅತ್ಯುತ್ತಮ ಚಿಕಿತ್ಸೆ ನೀಡಲಾಗುವುದು. ನಮ್ಮಲ್ಲಿ ಮೂಲ ವ್ಯಾಧಿಗೆ ಆಪರೇಷನ್ ಇಲ್ಲದೆ ಕ್ಷಾರ ಸುತ್ತದಿಂದ ಗುಣಪಡಿಸಲಾಗುವುದು. ನಮ್ಮಲ್ಲಿ ಒಳರೋಗಿ ವಿಭಾಗ ಹಾಗೂ ಪ್ರತ್ಯೇಕ ಮಹಿಳಾ ಮತ್ತು ಪುರುಷ ವಿಭಾಗಗಳು ಒಳಗೊಂಡಿರುತ್ತದೆ. ವಿಶೇಷವಾಗಿ ಮಕ್ಕಳಿಗೆ ಪ್ರತಿ ತಿಂಗಳು ಪುಷ್ಯ ನಕ್ಷತ್ರದಂದು ಸ್ವರ್ಣಬಿಂದು ಪ್ರಾಶಾನವನ್ನು ನೀಡಲಾಗುವುದು. ಕೋಲಾರ ಜಿಲ್ಲೆ ಮತ್ತು ಸುತ್ತಮುತ್ತಲಿನ ಜನತೆ ಇದರ ಸದುಪಯೋಗ ಪಡಿಸಿಕೊಳ್ಳಬೇಕು ಅಂತ ವಿನಂತಿ. ನಮ್ಮ ವಿಳಾಸ ಡಾಕ್ಟರ್ ಸಹನಾ ಪಂಚಕರ್ಮ ಹೈಟೆಕ್ ಮತ್ತು ಮಲ್ಟಿ ಸ್ಪೆಷಾಲಿಟಿ ಆಯುಷ್ ಆಸ್ಪತ್ರೆ, ಮಾರುತಿ ಬಡಾವಣೆ, ಬೋವಿ ಹಾಸ್ಟೆಲ್ ಹತ್ತಿರ, ಮಾಲೂರು ಪಟ್ಟಣ. ಸಂಪರ್ಕಿಸಬೇಕಾದ ನಂಬರ್ 9380053500 ಅಥವಾ 9606681522. ವಿರಾಮದ ನಂತರ ಸಿಟಿವಿ ನ್ಯೂಸ್ಗೆ ಮತ್ತೆ ಸ್ವಾಗತ. ಅಕ್ಟೋಬರ್ 2 ಕೇವಲ ಗಾಂಧಿ ಜಯಂತಿ ಮಾತ್ರವಲ್ಲದೆ ಶಾಸ್ತ್ರೀಜಿ ಜನ್ಮದಿನವೂ ಆಗಿದ್ದು ದೇಶಕ್ಕೆ ಲಾಲ್ ಬಹದ್ದೂರ್ ಶಾಸ್ತ್ರಿಯವರ ಕೊಡುಗೆ ಅಪಾರವಾಗಿದೆ. ಅಲ್ಲದೆ ಅವರು ಗಾಂಧೀಜಿಯಷ್ಟೇ ಜನ ಮನ್ನಣೆ ಗಳಿಸಿದ್ದಾರೆ. ಹಾಗಾಗಿ ಗಾಂಧೀಜಿ ಜೊತೆಗೆ ಶಾಸ್ತ್ರೀಜಿಯವರನ್ನ ಸ್ಮರಿಸುವ ಅಗತ್ಯವಿದೆ ಎಂದು ಆಹಾರ ಸಚಿವ ಕೆಎಚ್ ಮುನಿಯಪ್ಪ ಹೇಳಿದರು.
ಗಾಂಧಿ ಜಯಂತಿ ಆಚರಣೆ ಮಾಡುವಂತೆ ಶ್ರೇಷ್ಠ ಮುತ್ಸದ್ದಿ ಲಾಲ್ ಬಹದ್ದೂರ್ ಶಾಸ್ತ್ರಿಯವರ ಜಯಂತಿಯನ್ನ ಆಚರಣೆ ಮಾಡುತ್ತೇವೆ. ಅವರ ಜನ್ಮದಿನವು ಅಕ್ಟೋಬರ್ 2ರಂದ. ಲಾಲ್ ಬಹದ್ದೂರ್ ಶಾಸ್ತ್ರಿ ದೇಶ ಕಂಡ ಅಪ್ರತಿಮ ನಾಯಕ, ಸಜ್ಜನ ನೇತಾರ. ಗಾಂಧೀಜಿಯವರನ್ನ ನೆನೆಯುವಂತೆ ಶಾಸ್ತ್ರೀಜಿಯವರ ಕೊಡುಗೆಗಳನ್ನು ನೆನೆಯುವ ದಿನ. ದೇಶದ ಸ್ವಾತಂತ್ರ್ಯಕ್ಕಾಗಿ ಗಾಂಧೀಜಿ ಅನುಯಾಯಿಯಾಗಿ ಅವರ ಕೊಡುಗೆ ಅಪಾರವಾಗಿದೆ ಎಂದು ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ಉಸ್ತುವಾರಿ ಸಚಿವ ಕೆಎಚ್ ಮುನಿಯಪ್ಪ ಹೇಳಿದರು. ದೇವನಹಳ್ಳಿ ತಾಲೂಕಿನ ಬೊಮ್ಮವಾರ ಗ್ರಾಮದ ಬಳಿ ಗಾಂಧಿ ಭವನ ಉದ್ಘಾಟಿಸಿ ಮಾತನಾಡಿದ ಕೆಎಚ್ ಮುನಿಯಪ್ಪ, ಬಡತನದಲ್ಲೇ ಹುಟ್ಟಿ ಬಡತನದಲ್ಲೇ ಬೆಳೆದು ಬಡತನದಲ್ಲೇ ನಿಧನರಾದ ಭಾರತದ ಏಕೈಕ ಪ್ರಧಾನಿ ಲಾಲ್ ಬಹದ್ದೂರ್ ಶಾಸ್ತ್ರಿಯವರ ಗಾಂಧಿಯವರ ಕರೆಗೆ ಓಗೊಟ್ಟು ಅಸಹಕಾರ ಚಳವಳಿಯಲ್ಲಿ ಪಾಲ್ಗೊಂಡ್ರು. ಶಾಸ್ತ್ರಿಯವರು ಕೇಂದ್ರ ಸರ್ಕಾರದ ಸಂಪುಟದಲ್ಲಿ ಹಲವು ಪ್ರಮುಖ ಇಲಾಖೆಗಳನ್ನು ನಿಭಾಯಿಸಿದವರು ಎಂದರು. ಗಾಂಧೀಜಿಯ ಸರ್ವಧರ್ಮಗಳಲ್ಲಿ ಸಹಿಷ್ಣುತೆ ಈ ಮೂರಕ್ಕೂ ಸಂಬಂಧಪಟ್ಟಂತ ಸವಿಸ್ತಾರವಾದ ವಿಷಯವನ್ನ ಇಡೀ ರಾಜ್ಯ ರಾಷ್ಟ್ರ ನೋಡುವಂತ ವ್ಯವಸ್ಥೆಯನ್ನ ಬೆಂಗಳೂರು ಏರ್ಪೋರ್ಟ್ ಕಡಿಮೆ ಎತ್ತರ ಇರೋದ್ರಿಂದ ನಾವು ಒಂದು ಕಾರ್ಯಕ್ರಮ ರೂಪಿಸಬೇಕು. ಅದಕ್ಕೆ ಏನ್ ಮಾಡಬೇಕು, ಎಲ್ಲಿ ಮಾಡಬೇಕು, ನೀವು ಸೀರಿಯಸ್ ತೆಗೆದುಕೊಂಡು ನೀವು ಕೂಡ ಸ್ವಲ್ಪ ಗಾಂಧಿ ಬಗ್ಗೆ ಅಪಾರವಾದ ಪ್ರೀತಿ ಇದೆ. ಇಷ್ಟೊಂದು ಕೆಲಸವನ್ನ 8 ಗಂಟೆಗೆ ಬಂದು ಇಲ್ಲಿ ನಿಂತು ಇದೆಲ್ಲ ಮಾಡಿದ್ದೀರಿ. ಇದು ದೇಶದ ಉಳಿವಿಗೆ. ಜಿಲ್ಲಾಧಿಕಾರಿ ಬಸವರಾಜು ಮಾತನಾಡಿ, ಲಾಲ್ ಬಹದ್ದೂರ್ ಶಾಸ್ತ್ರಿಯವರು ಪ್ರಧಾನಿಯಾಗಿ ಆಡಳಿತ ನಡೆಸಿದ್ದು ಕೇವಲ 18 ತಿಂಗಳು ಮಾತ್ರ. ಈ ಅಲ್ಪಾವಧಿಯಲ್ಲೇ ಪಾಕಿಸ್ತಾನದೊಂದಿಗಿನ ಯುದ್ಧದಲ್ಲಿ ದೇಶವನ್ನ ಮುನ್ನಡೆಸಿದ್ರ, ದೇಶದ ಆಹಾರ ಕೊರತೆ ನಿಭಾಯಿಸಿದ್ರ, ಹಿಂದಿ ಇಂಗ್ಲಿಷ್ ಭಾಷಾ ಗೊಂದಲವನ್ನ ಬಗೆಹರಿಸಿದ್ರು ಎಂದ್ರ. ಏನು ಅವರು ಗಾಂಧಿ ಮೂವ್ಮೆಂಟ್ ಸ್ಟಾರ್ಟ್ ಮಾಡಿದ್ರು, ಗೃಹ ಕೈಗಾರಿಕೆಗಳು ಮುಖ್ಯವಾಗಿ ಬೇಕಾಗಿದೆ ಇವತ್ತೆಲ್ಲವೂ ಕೂಡ ನಾವು ಎಕ್ಸ್ಪೋರ್ಟ್ ಇಂಪೋರ್ಟ್ ಈ ವಿಷಯದಲ್ಲಿ ಮಾತಾಡ್ತಾ ಇದ್ವಿ. ನಮ್ಮ ಗೃಹ ಕೈಗಾರಿಕೆ ಕೂಡ ಬೆಳೆಸಬೇಕಾಗಿದೆ. ಆ ಕಾರಣಕ್ಕೋಸ್ಕರ ಮಹಾತ್ಮರ ಎಲ್ಲ ಏನು ಉದ್ದೇಶಗಳು ಕೂಡ ನಾವು ಅಳವಡಿಸಿಕೊಳ್ಬೇಕಾಗಿದೆ. ಆ ಕಾರಣಕ್ಕೋಸ್ಕರ ಇಂತಹ ಜಯಂತಿಗಳು ಹೆಚ್ಚಾಗಿ ನಡೆಯಬೇಕು. ಅವರ 2 ದಿನಗಳು ಕೂಡ ಈ ದಿನ ಅವರ ಜನ್ಮ ದಿನಾಚರಣೆ ಮತ್ತೆ ಅವರ ಅಶಾಸನಿಕೆ ಜನವರಿ 30 ಈ 2 ದಿನಗಳು ಕೂಡ ದಿನ ನೆನೆಸ್ಕೊಂಡ್ರೆ ನಾವು ಸಾಗೋದಿಲ್ಲ. ಪ್ರತಿ ದಿನ ನಮ್ಮ ಅಡ್ಮಿನಿಸ್ಟ್ರೇಷನ್ ಇರ್ಬೋದು, ಪ್ರತಿ ಜೀವನದ ಪ್ರತಿಯೊಂದು ಹಂತದಲ್ಲೂ ಕೂಡ ಗಾಂಧೀಜಿಯವರ ಸತ್ಯ ಮತ್ತೆ ಸತ್ಯವನ್ನ ಹೇಳುವಂತದ್ದು ಕೂಡ ಅಳವಡಿಸಿಕೋಬೇಕು ಅಂತ ಹೇಳ್ತಾರೆ. ಮಾತುಗಳನ್ನು ಮುಗಿಸುತ್ತೇನೆ. ಮುನಿನಾರಾಯಣ, ಸಿಟಿವಿ ನ್ಯೂಸ್, ದೇವನಹಳ್ಳಿ. ದೇಶದಾದ್ಯಂತ ಎಲ್ಲೆಡೆ ವಿಜಯದಶಮಿಯನ್ನ ಆಚರಿಸುತ್ತಿದ್ದು, ಗುಡಿಬಂಡೆ ಪೊಲೀಸ್ ಠಾಣೆಯಲ್ಲಿಯೂ ಆಯುಧ ಪೂಜೆ ಮತ್ತು ವಾಹನ ಪೂಜೆಯನ್ನ ಅದ್ದೂರಿಯಾಗಿ ನೆರವೇರಿಸಲಾಯಿತು. ಗುಡಿಬಂಡೆ ಪೊಲೀಸ್ ಠಾಣೆಯಲ್ಲಿ ಇಂದು ಆಯುಧ ಪೂಜೆಯನ್ನ ಅದ್ದೂರಿಯಾಗಿ ಆಚರಿಸಲಾಯಿತು. ಪೊಲೀಸ್ ಠಾಣೆಯನ್ನ ಹೂವಿನಿಂದ ಅಲಂಕರಿಸಲಾಗಿತ್ತು. ಮಾವಿನ ತೋರಣಗಳು ಹಾಗೂ ರಂಗೋಲಿಗಳಿಂದ ಅಲಂಕರಿಸಿ ಬಾಗಿಲಿನ 2 ಬದಿ ಬಾಳಿಗಂಬ ನೆಟ್ಟು ವೇದಘೋಷಗಳ ನಡುವೆ ದುರ್ಗಾಮಾತೆಗೆ ವಿಶೇಷ ಪೂಜೆ ನೆರವೇರಿಸಲಾಯಿತು. ಪೊಲೀಸ್ ಸಿಬ್ಬಂದಿ ಬಳಸುವ ಆಯುಧಗಳು, ಶಸ್ತ್ರಾಸ್ತ್ರಗಳು ಹಾಗೂ ಸರ್ಕಾರಿ ವಾಹನಗಳಿಗೆ ಪೂಜೆ ಸಲ್ಲಿಸಲಾಯಿತು. ಇನ್ನು ಕಾರ್ಯಕ್ರಮದಲ್ಲಿ ಠಾಣೆಯ ಎಲ್ಲ ಸಿಬ್ಬಂದಿ ಜೊತೆಗೆ ಸ್ಥಳೀಯ ನಾಗರಿಕರು ಪಾಲ್ಗೊಂಡಿದ್ರು. ಪೂಜಾ ಕಾರ್ಯಕ್ರಮದಲ್ಲಿ ವೃತ್ತ ನಿರೀಕ್ಷಕ ನಯಾಜ್ ಬೇಗ್, ಸಬ್ ಇನ್ಸ್ಪೆಕ್ಟರ್ ಗಣೇಶ್ ಸೇರಿದಂತೆ ಪೊಲೀಸ್ ಠಾಣೆಯ ಎಲ್ಲ ಸಿಬ್ಬಂದಿಗಳು ಭಾಗವಹಿಸಿದ್ರು. ಸತೀಶ್ ಬಾಬು, ಸಿಟಿವಿ ನ್ಯೂಸ್, ಗುಡಿಬಂಡೆ. ಭರತನಾಟ್ಯ ಕಲಾವಿದೆ ಹಾಸಿನಿ ಗೋಲ್ಡ್ ಬುಕ್ ಆಫ್ ರೆಕಾರ್ಡ್ಸ್ ದಾಖಲಾಗಲು ಸತತ 240 ಗಂಟೆಗಳ ಕಾಲ ಯಶಸ್ವಿಯಾಗಿ ಭರತನಾಟ್ಯ ಮಾಡುವ ಮೂಲಕ ವಿಶ್ವ ದಾಖಲೆಗೆ ಮುನ್ನುಗ್ಗುತ್ತಿರುವ ಗಡಿಭಾಗದ ಪ್ರತಿಭೆಗೆ ರಾಜ್ಯ ಬಿಜೆಪಿ ಮುಖಂಡ ಹಾಗೂ ಸಮಾಜ ಸೇವಕ ರಾಮಲಿಂಗಪ್ಪ ಶುಭ ಹಾರೈಸಿದರು. ಭಾಗ್ಯನಗರ ಪಟ್ಟಣದ ಹೊರವಲಯದ ಕೆಎಸ್ಆರ್ಟಿಸಿ ಡಿಪೋ ರಸ್ತೆಯಲ್ಲಿರುವ ಹಾಸಿನಿ ಗಂಗಾಧರ್ ಮನೆಯ ಆವರಣದಲ್ಲಿ ಆಯೋಜಿಸಲಾಗಿರುವ ಗೋಲ್ಡ್ ಬುಕ್ ವರ್ಲ್ಡ್ ರೆಕಾರ್ಡ್ ಭರತನಾಟ್ಯ ಕಾರ್ಯಕ್ರಮಕ್ಕೆ ಆಗಮಿಸಿ ಭರತನಾಟ್ಯ ಕಲಾವಿದೆ ಹಾಸಿನಿಗೆ ಶುಭ ಹಾರೈಸಿ ನಂತರ ಮಾತನಾಡಿದ ಅವರು, ಹಾಸಿನಿ ಗಂಗಾಧರ್ ಸುಮಾರು 15 ವರ್ಷಗಳಿಂದ ಕರ್ನಾಟಕ, ಆಂಧ್ರಪ್ರದೇಶ, ತಮಿಳುನಾಡು, ಕೇರಳ, ಮಲೇಷಿಯಾಗಳಲ್ಲಿ ಭರತನಾಟ್ಯವನ್ನು ಮಾಡುತ್ತಾ ಗಿನ್ನಿಸ್ ಬುಕ್, ಏಷ್ಯಾ ಬುಕ್, ಇಂಡಿಯಾ ಬುಕ್ ಆಫ್ ರೆಕಾರ್ಡ್ನಲ್ಲಿ ಭಾಗವಹಿಸಿ ಪ್ರಶಸ್ತಿಗಳನ್ನು ಪಡೆದಿದ್ದಾರೆ. ನರ್ತನ ಭರತನಾಟ್ಯ ಶಾಲೆ ತೆರೆದು ಅನೇಕರಿಗೆ ಭರತನಾಟ್ಯವನ್ನು ಕಲಿಸುತ್ತಿದ್ದಾರೆ.
ಇವರು ಸೆಪ್ಟೆಂಬರ್ 21ರಿಂದ ಅಕ್ಟೋಬರ್ 1ರವರೆಗೆ 240 ಗಂಟೆಗಳ ಕಾಲ ಸತತ ಭರತನಾಟ್ಯ ಮಾಡಿ ಗೋಲ್ಡ್ ಬುಕ್ ಆಫ್ ರೆಕಾರ್ಡ್ನಲ್ಲಿ ತಮ್ಮ ಹೆಸರನ್ನು ದಾಖಲಿಸಲು ಕೃಷಿ ಮಾಡಿದ್ದಾರೆ. ವಾರ್ಡಲ್ಲಿ ನಿವಾಸ ಮಾಡ್ತಾ ಇದ್ದೀನಿ. ನನ್ನ ಸ್ಕೂಲಿಂಗೆಲ್ಲ BGS ಪಬ್ಲಿಕ್ ಸ್ಕೂಲ್ ಬಾಗೇಪಲ್ಲಿ ಹೋಗಿ ಫಸ್ಟ್ ಇಯರ್ ಸೆಕೆಂಡ್ ಇಯರ್ ವರಾಜಿ PU ಕಾಲೇಜಲ್ಲಿ ಓದಿದ್ದೆ. ಈಗ ದಿ ನ್ಯಾಷನಲ್ ಡಿಗ್ರಿ ಕಾಲೇಜಲ್ಲಿ ಸೆಕೆಂಡ್ ಇಯರ್ BCA ವ್ಯಾಸಂಗ ಮಾಡ್ತಾಯಿದ್ದೀನಿ. ನನಗೆ 5 ವರ್ಷ ಇದ್ದಾಗ ನಮ್ಮಮ್ಮ ನನಗೆ ಡ್ಯಾನ್ಸ್ ಕಲಿಯೋದನ್ನು ಸ್ಟಾರ್ಟ್ ಮಾಡಿಸಿದ್ದಾರೆ. ಅದು ಮಧ್ಯದಲ್ಲಿ 1 ಇಯರ್ ಡಿಸ್ಕಂಟಿನ್ಯೂ ಆಗಿ ಅದಾದಮೇಲೆ ನನಗೆ ಏಜ್ 12 ಇಯರ್ಸ್ ಇದ್ದಾಗ ನಾನು ಡೈಲಿ ಚಿಕ್ಕಬಳ್ಳಾಪುರಕ್ಕೆ ಟ್ರಾವೆಲ್ ಮಾಡ್ತಾಯಿದ್ದೆ. ಅಂದರೆ ಸ್ಯಾಟರ್ಡೆ ಸಂಡೇ ಡೈಲಿ ಬೆಳಗ್ಗೆ ಹೋಗಿ ಈವ್ನಿಂಗ್ ಬರೋದು. ನಮ್ಮ ಫಸ್ಟ್ ಗುರು ಬಂದು ಸಾಯಿ ಗೀತಾ ಅಕ್ಕ ಅಂತ, ಮತ್ತು ಪವನ್ ಸರ್ ಹಾಗೂ ಶರತ್ ಸರ್ ಇವ್ರ ಹತ್ರ ಇವಾಗ ನಾನು ಈಗಲೂ ಭರತನಾಟ್ಯನ ಕಲಿತಾ ಇದ್ದೀನಿ. ಈ ಗಿನ್ನಿಸ್ ವರ್ಲ್ಡ್ ರೆಕಾರ್ಡ್ಗೆ ಈ ಗೋಲ್ಡನ್ ಬುಕ್ ಆಫ್ ರೆಕಾರ್ಡ್ಗೆ ನನ್ನ ಒಂದು ಹೆಸರನ್ನು ನೋಂದಾಯಿಸಬೇಕು ಅಂತ ನಾನು ಆಸೆ ಪಡ್ತಾ ಇದ್ದೀನಿ. ಈಗ ನಾನು ಮುಂಚೆ ಇದ್ದಿದ್ದ ರೆಕಾರ್ಡು 216, ಅದೀಗ ಇವತ್ತಿಗೆ ಬ್ರೇಕ್ ಆಯಿತು. ಇನ್ನು ಮುಂದೆ 1 ಡೇ ಎಕ್ಸ್ಟೆಂಡ್ ತೊಗೊಂಡು ನಾನು 240ಗೆ ರೀಚ್ ಆಗಬೇಕು ಅಂತ ನಾನು ಪ್ಲ್ಯಾನ್ ಮಾಡ್ತಾ ಇದ್ದೀನಿ. ನಿಮ್ಮ ಆಶೀರ್ವಾದ ಇರಬೇಕು ಅಂತ ನಾನು ಕೋರ್ಕೊತಾ ಇದ್ದೀನಿ. ಗಡಿಭಾಗದ ಭಾಗ್ಯನಗರಕ್ಕೆ ವಿಶ್ವ ಮಟ್ಟದಲ್ಲಿ ಹೆಸರು ದಾಖಲೆಯಾಗಲಿ, ಅವರ ಒಂದು ಕಲೆ ಇತರರಿಗೆ ಮಾದರಿಯಾಗಲಿ. ಯುಗ ಯುಗ ಅಂತರಗಳಲ್ಲಿ ರಾಜ ಮಹಾರಾಜರ ಕಾಲದಲ್ಲಿ ಭರತನಾಟ್ಯಕ್ಕೆ ಪ್ರತ್ಯೇಕವಾದ ಮಾನ್ಯತೆ ಇತ್ತು. ವಿಶ್ವದಲ್ಲಿ ಭಾರತ ದೇಶದ ಕಲೆಗಳಿಗೆ ಅಗ್ರಸ್ಥಾನ ಗಳಿಸಿವೆ. ಹಾಸನಿಯವರ ಪ್ರತಿಭೆ ಪ್ರತಿಯೊಬ್ಬರಿಗೂ ಮಾದರಿಯಾಗಲಿ. ಇವರಿಗೆ ನವದುರ್ಗೆಯರ ಆಶೀರ್ವಾದ ಇರಲಿ, ಅವರ ಭವಿಷ್ಯ ಇನ್ನಷ್ಟು ಉಜ್ವಲವಾಗಿ ಬೆಳೆಯಲಿ ಎಂದು ಹಾರೈಸಿದರು. ಹಾಸಿನಿ ಅನ್ನುವ ಭರತನಾಟ್ಯ ಒಬ್ಬ ವಿದ್ಯಾರ್ಥಿನಿ ಇವತ್ತು ಅತ್ಯಂತ ಅದ್ಭುತವಾಗಿರ್ತಕ್ಕಂಥ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ಈ ಕಾರ್ಯಕ್ರಮ ಏನಂದರೆ ಗೋಲ್ಡನ್ ಬುಕ್ ಆಫ್ ರೆಕಾರ್ಡ್ಸಲ್ಲಿ ಬರ್ತಕ್ಕಂಥ ರೆಕಾರ್ಡ್ ಆಗ್ತಕ್ಕಂಥ ಒಂದು ಅದ್ಭುತ ಕಾರ್ಯಕ್ರಮ. ಈ ಒಂದು ಕಾರ್ಯಕ್ರಮ ಹೆಂಗಂದರೆ ಸುಮಾರು 11 ದಿವಸಗಳ ಕಾಲ ಹಗಲು ರಾತ್ರಿ 220 ಗಂಟೆಗಳ ಕಾಲ ಕಂಟಿನ್ಯೂಯಸ್ ಆಗಿ ಭರತನಾಟ್ಯವನ್ನು ಮಾಡಿ ಒಂದು ಗೋಲ್ಡನ್ ಬುಕ್ಸ್ ಆಫ್ ರೆಕಾರ್ಡ್ಗೆ ಎಂಟ್ರಿ ಆಗ್ತಕ್ಕಂಥ ಒಂದು ಕಾರ್ಯಕ್ರಮವನ್ನು ಮಾಡ್ತಾಯಿದ್ದಾರೆ. ಈ ಒಂದು ಅದ್ಭುತವಾಗಿರ್ತಕ್ಕಂಥ ಕಾರ್ಯಕ್ರಮ ಹಾಸನಿ ಅನ್ನೋರು ಈ ಒಂದು ಅತ್ಯಂತ ಯಶಸ್ವಿಯಾಗಿ ಈ 10ನೇ ದಿನಕ್ಕೆ ಇವತ್ತು ಕಾಲಿಡ್ತಾ ಇದೆ. ನಾಳೆ 11ನೇ ದಿನಕ್ಕೆ 11ನೇ ದಿವಸ 11 ಗಂಟೆಗೆ ಈ ಕಾರ್ಯಕ್ರಮ ಮುಕ್ತಾಯ ಆಗ್ತದೆ. ಸುಮಾರು 95% ಕಾರ್ಯಕ್ರಮ ಮುಕ್ತಾಯದ ಹಂತಕ್ಕೆ ಬಂದಿದೆ. ಇನ್ನು ಈ ಸಂದರ್ಭದಲ್ಲಿ ಹಿರಿಯ ವಕೀಲರಾದ AG ಸುಧಾಕರ್, ಸೂರ್ಯಶೇಖರ್, ಬಿಜೆಪಿ ಹಿರಿಯ ಮುಖಂಡರಾದ KR ಆಂಜನಪ್ಪ, ST ಚಂದ್ರಮೋಹನ್ ಬಾಬು, ಮಣಿ, ಭಾಸ್ಕರ್, ಹಿರಿಯ ವಕೀಲರಾದ V ನಾರಾಯಣ, SV ರಾಮಚಂದ್ರಪ್ಪ, ಸತೀಶ್, ನರೇಶ್, ಕ್ಯಾಮರಾಮ್ಯಾನ್ ವಿಜಯ್, ನರೇಂದ್ರ ಸೇರಿದಂತೆ ಮತ್ತಿತರರು ಹಾಜರಿದ್ದರು. ನ್ಯೂಸ್ ಬ್ಯೂರೋ, CTV ನ್ಯೂಸ್, ಚಿಕ್ಕಬಳ್ಳಾಪುರ. ಇದೀಗ ಚಿಕ್ಕದೊಂದು ವಿರಾಮದ ನಂತರ CTV ನ್ಯೂಸ್ ಮತ್ತೆ ಮುಂದುವರಿಯಲಿದೆ. ಆಶ್ವೇಜ ಶುಕ್ಲ ಸಪ್ತಮಿಯಂದು ಅಷ್ಟಮಿ ನವಮಿಯ ಪೂಜೆಯ ಪಡೆದು GM ಶ್ರೀಧರ್ ಅವರು ಅಧ್ಯಕ್ಷರು, ಹೂವಿನ ವರ್ತಕರ ಸಂಘ, ಕೃಷಿ ಉತ್ಪನ್ನ ಮಾರುಕಟ್ಟೆ ಹಾಗೂ ರೈತ ಹೋರಾಟಗಾರರು, ತಿಪ್ಪೇನಹಳ್ಳಿ ಗ್ರಾಮ ಪಂಚಾಯಿತಿ ಸದಸ್ಯರು ಹಾಗೂ ಸಮಾಜ ಸೇವಕರು, ಮುಷ್ಟೂರು ಗ್ರಾಮ, ಚಿಕ್ಕಬಳ್ಳಾಪುರ ರವರಿಂದ ಸಮಸ್ತ ಜನತೆಗೆ ದಸರಾ ಹಬ್ಬದ ಹಾರ್ದಿಕ ಶುಭಾಶಯಗಳು. ಭಗತ್ ಸಿಂಗ್ ಚಾರಿಟಬಲ್ ಟ್ರಸ್ಟ್ನ ಅಧ್ಯಕ್ಷರು, ಸಮಾಜ ಸೇವಕರು ಹಾಗೂ ವಿದ್ಯಾರ್ಥಿಗಳ ಕಣ್ಮಣಿ
ಬಿಜೆಪಿ ಯುವ ಮುಖಂಡರಾದ ಸಂದೀಪ್ ಬಿ ರೆಡ್ಡಿ ಅವರಿಂದ ಚಿಕ್ಕಬಳ್ಳಾಪುರ ವಿಧಾನಸಭಾ ಕ್ಷೇತ್ರದ ಮಹಾಜನತೆಗೆ ದಸರಾ ಹಬ್ಬದ ಹಾರ್ದಿಕ ಶುಭಾಶಯಗಳು. ಚಿಕ್ಕಬಳ್ಳಾಪುರ ಜನತೆಗೆ ಸಿಹಿ ಸುದ್ದಿ. ಶ್ರೀ ಬಾಲಾಜಿ ಎಲೆಕ್ಟ್ರಾನಿಕ್ಸ್ ನಿಮಗೆ ನೀಡುತ್ತಿದೆ ದಸರಾ ಹಾಗೂ ದೀಪಾವಳಿ ಹಬ್ಬದ ಪ್ರಯುಕ್ತ ಭಾರಿ ರಿಯಾಯಿತಿ ಮಾರಾಟ. ಆನ್ಲೈನ್ ಹಾಗೂ ಬೇರೆ ಶಾಪ್ಗಳಲ್ಲಿ ಖರೀದಿಸುವ ಮೊದಲು ನಮ್ಮಲ್ಲಿ ಬೆಲೆ ಹಾಗೂ ವೆರೈಟಿ ಪರೀಕ್ಷಿಸಿ. 100% ಅಸಲಿ ಉತ್ಪನ್ನಗಳು, ಅತ್ಯಂತ ಕಡಿಮೆ ಬೆಲೆ, ಅತ್ಯುತ್ತಮ ಬ್ರ್ಯಾಂಡ್, ಅತ್ಯುತ್ತಮ ಸರ್ವಿಸ್. ಕಳೆದ 24 ವರ್ಷಗಳಿಂದ ನಿರಂತರ ನಿಮ್ಮ ಸೇವೆಯಲ್ಲಿ. 7,000 ಮೇಲ್ಪಟ್ಟು ವಸ್ತು ಖರೀದಿಸಿದಲ್ಲಿ ಸುಲಭ ಸೌಲಭ್ಯಗಳೊಂದಿಗೆ 10 ಕಿಲೋಮೀಟರ್ ವರೆಗೂ ಉಚಿತ ಡೋರ್ ಡೆಲಿವರಿ ನೀಡಲಾಗುವುದು. ನಿಮ್ಮ ಹಳೆಯ ಟಿವಿ, ಫ್ರಿಡ್ಜ್, ಕುಕ್ಕರ್, ಮಿಕ್ಸಿ, ವಾಷಿಂಗ್ ಮಷೀನ್ ಎಕ್ಸ್ಚೇಂಜ್ ಆಫರ್ ನೀಡಲಾಗುವುದು. ಯಾವುದೇ 65 ಇಂಚು ಮೇಲ್ಪಟ್ಟ LED ಕೊಂಡಲ್ಲಿ ಆನ್ಲೈನ್ಗಿಂತ 10 ರಿಂದ 15 ಸಾವಿರದವರೆಗೂ ಕಡಿಮೆ ಬೆಲೆಗೆ ನೀಡಲಾಗುವುದು. ಮತ್ಯಾಕ್ ತಡ, ಕೂಡಲೇ ಸಂಪರ್ಕಿಸಿ. ಶ್ರೀ ಬಾಲಾಜಿ ಎಲೆಕ್ಟ್ರಾನಿಕ್ಸ್, ಅರ್ಚನಾ ಕ್ಲಿನಿಕ್ ಎದುರು, ಸಾಗರ್ ಟೀ ಸ್ಟಾಲ್ ಪಕ್ಕ, NPO ರಸ್ತೆ, ಚಿಕ್ಕಬಳ್ಳಾಪುರ. ನಮ್ಮ ಶಾಖೆಗಳು ಶ್ರೀ ಬಾಲಾಜಿ ಎಲೆಕ್ಟ್ರಾನಿಕ್ಸ್, ಗಗನ್ ಕಾಂಪ್ಲೆಕ್ಸ್, ತಾಲೂಕು ಹೊಸ ಸೊಸೈಟಿ ಎದುರು, ಮಾರಮ್ಮ ದೇವಸ್ಥಾನ ಪಕ್ಕ, TB ರಸ್ತೆ, ಶಿಡ್ಲಘಟ್ಟ. ಸಪ್ತಗಿರಿ ಎಲೆಕ್ಟ್ರಾನಿಕ್ಸ್, ಶ್ರೀ ಬಾಲಾಜಿ ಎಲೆಕ್ಟ್ರಾನಿಕ್ಸ್ ಗ್ರೂಪ್, ಬಾಲಾಜಿ ಕಾಂಪ್ಲೆಕ್ಸ್, ರಾಘವೇಂದ್ರ ಸ್ವಾಮಿ ಗುಡಿ ಎದುರು, ಕೋರ್ಟ್ ಹತ್ತಿರ, DVG ರಸ್ತೆ, ಬಾಗೇಪಲ್ಲಿ. ನೀವು ಸಂಪರ್ಕಿಸಬೇಕಾದ ಮೊಬೈಲ್ ಸಂಖ್ಯೆ 9886966507 ಅಥವಾ 9008772424 ಅಥವಾ 9008540829. ನೀವೇನಾದರೂ ಚಿಕ್ಕಬಳ್ಳಾಪುರ, ದೊಡ್ಡಬಳ್ಳಾಪುರ, ಗುಡಿಬಂಡೆ, ಬಾಗೇಪಲ್ಲಿ, ಚಿಂತಾಮಣಿ, ಗೌರಿಬಿದನೂರು ಕಡೆಯವರ? ಹಾಗಿದ್ರೆ ಇನ್ನೂ ಏನು ಯೋಚನೆ ಮಾಡ್ತಾ ಇದ್ದೀರಾ? ಸೆಕೆಂಡ್ ಥಾಟ್ ಇಲ್ಲದೆ ನೀವು ಬರಬೇಕಾಗಿರೋದು ನಮ್ಮ ಏಸ್ ಆಕ್ವಾಟೆಕ್ಗೆ. ಯಾಕೆಂದ್ರೆ ನಿಮ್ಮಿಷ್ಟದ ಪ್ಯೂರಿಫೈಯರ್ಸ್ನ ನೀವು ತಗೊಂಡು ಹೋಗ್ಬೋದು. ಹಾಗೆ ಎಷ್ಟು ವೈಡ್ ವೆರೈಟಿ ಆಪ್ಷನ್ಸ್ ನಿಮಗೆ ಯಾವುದೇ ಶೋರೂಮಲ್ಲೂ ನೋಡೋಕೆ ಸಿಗೋದಿಲ್ಲ. ಬರೀ 5,500ಕ್ಕೆ ವಾಟರ್ ಪ್ಯೂರಿಫೈಯರ್ಸ್ ಸಿಗ್ತಾ ಇದೆಯಾ? ಹೌದು, ನಮ್ಮ ಏಸ್ ಆಕ್ವಾಟೆಕ್ನಲ್ಲಿ ಬರೀ 5,500ದಿಂದ ಒಳ್ಳೆಯ ಗುಣಮಟ್ಟದ ವಾಟರ್ ಪ್ಯೂರಿಫೈಯರ್ಸ್ ಶುರುವಾಗಿದೆ. ವೈಡ್ ವೆರೈಟಿ ಜೊತೆ ಕಾಪರ್, ಜಿಂಕ್, ಆಲ್ಕಲೈನ್ ಟೆಕ್ನಾಲಜೀಸ್. ಯಾವುದೇ ಪ್ಯೂರಿಫೈಯರ್ಸ್ ಜೊತೆ 1 ವರ್ಷದ ವ್ಯಾರಂಟಿ ಜೊತೆ ಫ್ರೀ ಇನ್ಸ್ಟಾಲೇಷನ್, ಹಾಗೆ 4 ವರ್ಷದ ಫ್ರೀ ಸರ್ವಿಸ್. ಹಾಗೆಯೇ ಯಾವುದೇ ಪ್ಯೂರಿಫೈಯರ್ಸ್ ಮಾರುಕಟ್ಟೆ ಬೆಲೆಗಿಂತ 40% ರಿಯಾಯಿತಿ ದರದಲ್ಲಿ ನಮ್ಮ ಹತ್ರ ಸಿಗ್ತಾ ಇದೆ. ಸತತವಾಗಿ 20 ವರ್ಷಗಳಿಂದ ಇವರು ಈ ಬಿಸ್ನೆಸ್ ನ ರನ್ ಮಾಡ್ಕೊಂಡು ಬರ್ತಾ ಇದ್ದಾರೆ. ಬೆಂಗಳೂರಿನ ಸಹಕಾರ ನಗರದಲ್ಲಿ, ಹಾಗೇನೆ ನಮ್ಮ ಚಿಕ್ಕಬಳ್ಳಾಪುರದಲ್ಲಿ ನಮ್ಮ ಔಟ್ಲೆಟ್ಸ್ ಇದೆ. ನಮ್ಮ ವಿಳಾಸ ಆಪೋಸಿಟ್ ಟು ಕೆನರಾ ಬ್ಯಾಂಕ್, ಆಂಬೂರು ಬಿರಿಯಾನಿ ಪಕ್ಕದ ರಸ್ತೆ, 2ನೇ ಅಂಗಡಿ, BB ರೋಡ್, ಚಿಕ್ಕಬಳ್ಳಾಪುರ. ವಿರಾಮದ ನಂತರ CTV ನ್ಯೂಸ್ಗೆ ಮತ್ತೆ ಸ್ವಾಗತ. ಇದೀಗ ಸಂಕ್ಷಿಪ್ತ ಸುದ್ದಿಗಳು. ಬೀದರ್ ಜಿಲ್ಲೆಯ ಹುಮ್ನಾಬಾದ್ ತಾಲೂಕು ಪಂಚಾಯಿತಿ ಮಾಜಿ ಅಧ್ಯಕ್ಷ ಮಹಮ್ಮದ್ ಮಸ್ತಾನ್ ನೂರೋದಿನ್ ಅವರ ಕಾರು ಚಾಲಕ ಭೀಕರ ಕೊಲೆಯಾಗಿದ್ದಾರೆ. ಬೀದರ್ ಜಿಲ್ಲೆಯ ಮನ್ನಾಯಖೇಳಿ ಗ್ರಾಮದಲ್ಲಿ ಯುವಕನ ಕೊಲೆಯಾಗಿದ್ದು, ಕೊಲೆಯಾದ ಯುವಕನನ್ನ ಗಣಪತಿ ತಂದೆ ವೈದ್ಯನಾಥ ವರ್ಗೆ ಎಂದು ತಿಳಿದು ಬಂದಿದೆ. ಗ್ರಾಮದ ಹಳಿಖೇಡ ರಸ್ತೆಯ ಜೆಸ್ಕಾಂ ಕಚೇರಿ ಎದುರು ಕೊಲೆ ಮಾಡಲಾಗಿದೆ. ಸುದ್ದಿ ತಿಳಿದು ಮನ್ನಾಯಖೇಳಿ ಪೊಲೀಸ್ ಅಧಿಕಾರಿಗಳು ಸ್ಥಳಕ್ಕೆ ಧಾವಿಸಿ ಪರಿಶೀಲನೆ ನಡೆಸಿದ್ದಾರೆ. ಕೊಲೆಗೆ ನಿಖರ ಕಾರಣಗಳು ಇನ್ನೂ ತಿಳಿಯಬೇಕಿದೆ. ಕೋಲಾರ ಜಿಲ್ಲೆಯಲ್ಲಿ 35% ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆ ಮುಗಿದಿದೆ. ಹೀಗಂತ ಜಿಲ್ಲಾಧಿಕಾರಿ ಡಾಕ್ಟರ್ MR ರವಿ ಮಾಹಿತಿ ನೀಡಿದ್ದಾರೆ. ಜಿಲ್ಲಾಧಿಕಾರಿ ಕಚೇರಿ ಸಭಾಂಗಣದಲ್ಲಿ ಈ ಕುರಿತು ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಕೋಲಾರದಲ್ಲಿ ಮೊದಲ 3 ದಿನಗಳ ಕಾಲ ಸಾಮಾಜಿಕ ಶೈಕ್ಷಣಿಕ ಸಮೀಕ್ಷೆ ಮಂದಗತಿಯಿಂದ ನಡೆದಿತ್ತು. ಆದರೀಗ ವೇಗವಾಗಿ ಪ್ರಗತಿಯಲ್ಲಿದೆ. ಪ್ರತಿನಿತ್ಯ 60,000 ಮನೆಗಳನ್ನು ಸರ್ವೆ ಮಾಡುವ ಗುರಿ ಸಮೀಕ್ಷಾ ಸಿಬ್ಬಂದಿಗೆ ನೀಡಲಾಗಿದೆ. ಆದರೆ 40,000 ಮನೆಗಳ ಸರ್ವೆ ಕಾರ್ಯ
ಕಾರ್ಯ ಇದೀಗ ಆಗುತ್ತಿದ್ದು ಸಿಬ್ಬಂದಿಗೆ ಯಾವುದೇ ತೊಡಕಿಲ್ಲದೆ ಸರ್ವೆ ಕಾರ್ಯ ನಡೆಯುತ್ತಿದೆ. ರಾಜ್ಯ ಸರ್ಕಾರ ನಿಗದಿ ಮಾಡಿರುವಂತೆ ಸರ್ವೆ ಕಾರ್ಯ ಮುಗಿಯಲಿದೆ ಎಂದು ಮಾಹಿತಿ ನೀಡಿದ್ದಾರೆ. ನಂಜನಗೂಡು ತಾಲೂಕು ಆಡಳಿತದಿಂದ ಗಾಂಧಿ ಜಯಂತಿಯನ್ನ ಗುರುವಾರ ತಾಲೂಕು ಕಚೇರಿ ಆವರಣದಲ್ಲಿ ಆಚರಿಸಲಾಯಿತು. ಕ್ಷೇತ್ರ ಶಿಕ್ಷಣಾಧಿಕಾರಿ ಮಹೇಶ್ ಗಾಂಧೀಜಿಯವರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಮಾಡಿ ಚಾಲನೆ ನೀಡಿ ಮಾತನಾಡಿ, ನಾಡಹಬ್ಬ ದಸರಾ ಹಾಗೂ ಸಮೀಕ್ಷೆ ನಡೆಯುತ್ತಿರುವುದರಿಂದ ಇಂದು ಸರಳವಾಗಿ ಜಯಂತಿ ಆಚರಣೆ ಮಾಡುತ್ತಿದ್ದೇವೆ. ಗಾಂಧೀಜಿಯವರು ಸತ್ಯ, ಅಹಿಂಸೆ ಮತ್ತು ಉಪವಾಸದ ಮೂಲಕ ದೇಶಕ್ಕೆ ಸ್ವಾತಂತ್ರ್ಯ ಕೊಡಿಸುವಲ್ಲಿ ಪ್ರಮುಖ ಪಾತ್ರ ವಹಿಸಿದ್ರ. ಅವರ ಜಯಂತಿ ದಿನ ಮಹಾತ್ಮರನ್ನ ನೆನೆಸಿಕೊಳ್ಳುವುದು ದೇಶದ ಎಲ್ಲರ ಆದ್ಯ ಕರ್ತವ್ಯವಾಗಿದೆ ಎಂದರು. ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರ ಪಟ್ಟಣದ ಮೀನುಗಾರಿಕೆ ಇಲಾಖೆ ಸಹಾಯಕ ನಿರ್ದೇಶಕರ ಕಚೇರಿಯಲ್ಲಿ ಗಾಂಧಿ ಜಯಂತಿ ಆಚರಿಸಲಾಯಿತು. ಕಚೇರಿ ಸಿಬ್ಬಂದಿ ಮತ್ತು ಅಧಿಕಾರಿಗಳು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರು. ಮೀನುಗಾರಿಕೆ ಇಲಾಖೆ ಸಹಾಯಕ ನಿರ್ದೇಶಕ ಲೋಕೇಶ್ ರೆಡ್ಡಿ ಗಾಂಧೀಜಿ ಭಾವಚಿತ್ರಕ್ಕೆ ಪುಷ್ಪ ನಮನ ಸಲ್ಲಿಸಿ ಮಾತನಾಡಿ, ಭಾರತದ ಸ್ವಾತಂತ್ರ್ಯಕ್ಕಾಗಿ ಗಾಂಧೀಜಿ ನಡೆಸಿದ ಹೋರಾಟದ ಕುರಿತು ಹೇಳಿದ್ರು. ಇನ್ನು ಅವರ ಸರಳತೆ, ಅಹಿಂಸೆ ಬಗ್ಗೆಯೂ ಎಲ್ಲರಿಗೂ ತಿಳಿ ಹೇಳಿದ್ರು. ಕೊನೆಯದಾಗಿ ಮತ್ತೊಮ್ಮೆ ಮುಖ್ಯಾಂಶಗಳು. ಬರಪೀಡಿತ ಜಿಲ್ಲೆಗಳ ನೀರಾವರಿ ಯೋಜನೆಗಳ ಅನುಷ್ಠಾನಕ್ಕೆ ತೆಲಂಗಾಣ ಮಾದರಿ ಹೋರಾಟಕ್ಕೆ ಸಜ್ಜಾಗಲು ಕರೆ. ನೀರು ಕೊಡಲು ತಾಕತ್ತಿಲ್ಲದ ಸರ್ಕಾರ ನಮಗೆ ಬೇಕಾ ಎಂದ ಸುಪ್ರೀಂ ಕೋರ್ಟ್ ನಿವೃತ್ತ ನ್ಯಾಯಮೂರ್ತಿ ವಿ ಗೋಪಾಲ್ ಗೌಡ. ಸಾರ್ವಜನಿಕರ ಸಮಸ್ಯೆಗಳಿಗೆ ಸ್ಪಂದಿಸುವ ಸಂಕಲ್ಪ ಮಾಡಿದ ಗೌರಿಬಿದನೂರು ತಹಸೀಲ್ದಾರ್ ಅರವಿಂದ್. ಗೌರಿಬಿದನೂರಿನಲ್ಲಿ ನವರಾತ್ರಿ ಪ್ರಯುಕ್ತ ಶಮಿ ವೃಕ್ಷ ಪೂಜೆ, ಬನ್ನಿ ಕಡಿಯುವ ಕಾರ್ಯಕ್ರಮ ಸಂಪನ್ನ. ಗುಡಿಬಂಡೆಯ ಕರ್ನಾಟಕ ಉರ್ದು ಸಾಹಿತ್ಯ ಪರಿಷತ್ ಗ್ರಂಥಾಲಯಕ್ಕೆ ಕನ್ನಡ ಪುಸ್ತಕ ವಿತರಿಸಿದ ನವೀನ್ ಕಿರಣ್ ಅಭಿಮಾನಿಗಳು. ನವೀನ್ ಕಿರಣ್ ಹುಟ್ಟುಹಬ್ಬದ ಪ್ರಯುಕ್ತ ಸೇವಾ ಸಪ್ತಾಹದ ಪ್ರಯುಕ್ತ ಪುಸ್ತಕ ವಿತರಣೆ. ಕೋಲಾರದಲ್ಲಿ ಅದ್ದೂರಿ ಗ್ರಾಮೀಣ ದಸರಾ ವಿಜಯದಶಮಿ ಆಚರಣೆ. ಕೊಂಡರಾಜನಹಳ್ಳಿಯಲ್ಲಿ ಶಮಿ ಪೂಜೆ. ತಹಸೀಲ್ದಾರ್ ಪರವಾಗಿ ಜಿಲ್ಲಾಧಿಕಾರಿ ಕಚೇರಿಯ ತಹಸೀಲ್ದಾರ್ ಹರಿಪ್ರಸಾದ್ರಿಂದ ಬನ್ನಿ ಮರಕ್ಕೆ ಪೂಜೆ. ಇದಿಷ್ಟು ಈ ಹೊತ್ತಿನ ಸುದ್ದಿ. ನೋಡ್ತಾ ಇರಿ ಸಿಟಿವಿ ನ್ಯೂಸ್, ಇದು ನಿಮ್ಮ ಜೊತೆಗಾರ.